ನಮಸ್ಕಾರ ವೀಕ್ಷಕರೇ, ಮನುಕುಲದ ಒಳಿತಿಗಾಗಿಯೇ ಇರುವ ಸರಳ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಸ್ತು ಅನ್ನೋದು ಬರೀ ಮನೆಗೆ ಮಾತ್ರ ಅಲ್ಲ ಅಥವಾ ಕಚೇರಿಗೆ ಮಾತ್ರವಲ್ಲ, ಹೋಟೆಲ್ ಉದ್ಯಮಕ್ಕೂ ವಾಸ್ತು ಅನ್ನೋದನ್ನ ಹೇಗೆ ಬಳಕೆ ಮಾಡಬೇಕು, ಇಲ್ಲೊಂದು ಪ್ಯಾಕೇಜ್ ಇದೆ, ನೋಡ್ಕೊಂಡು ಬನ್ನಿ. ಹೋಟೆಲ್ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಇಂಡಸ್ಟ್ರೀಸ್ಗಳಲ್ಲಿ ಪ್ರಮುಖವಾದುದು. ಸಣ್ಣ ಪ್ರಮಾಣದ ಹೋಟೆಲ್ಗಳಿರಬಹುದು ಅಥವಾ ದೊಡ್ಡ ಪ್ರಮಾಣದ ಹೋಟೆಲ್ಗಳಿರಬಹುದು. ಹಲವು ಕುಟುಂಬಗಳು ಈ ಉದ್ಯಮವನ್ನು ಅವಲಂಬಿಸಿವೆ. ಆದರೆ ಹೋಟೆಲ್ ಉದ್ಯಮಿಗಳನ್ನು ಹಲವು ಸಮಸ್ಯೆಗಳು ಕಾಡುತ್ತವೆ. ಎಷ್ಟೇ ಶ್ರಮವಹಿಸಿದರೂ ನಷ್ಟ ಬೆಂಬಿಡದಿರುವುದು, ಆಹಾರ ಪದಾರ್ಥಗಳು ರುಚಿಕರವಾಗಿದ್ದರೂ ಗ್ರಾಹಕರ ಅಭಾವ, ಕಾರ್ಮಿಕರ ಕೊರತೆ, ಹಣಕಾಸಿನ ಬಿಕ್ಕಟ್ಟು, ಕೆಲಸಗಾರರೊಂದಿಗೆ ಉತ್ತಮ ಸಂಬಂಧವಿಲ್ಲದಿರುವುದು, ಹೋಟೆಲ್ನಲ್ಲಿ ಕಳ್ಳತನದ ಸಮಸ್ಯೆ, ಪಾಲುದಾರರಲ್ಲಿ ಬಿಕ್ಕಟ್ಟು. ಈ ಸಮಸ್ಯೆಗಳಿಗೆ ಪರಿಹಾರ ಅವರ ಹೋಟೆಲ್ನಲ್ಲಿಯೇ ಇದೆ ಎನ್ನುತ್ತಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ಇಂದು ಸಾಕಷ್ಟು ಹಣವನ್ನು ವೆಚ್ಚ ಮಾಡಿ ಹೋಟೆಲ್ಗಳನ್ನು ನಿರ್ಮಿಸುವ ಮೊದಲು ಕಟ್ಟಡದ ರಚನೆ, ಹೋಟೆಲ್ ಒಳವಿನ್ಯಾಸ, ಟೇಬಲ್ ಕುರ್ಚಿಗಳ ವ್ಯವಸ್ಥೆ, ಕ್ಯಾಶ್ ಕೌಂಟರ್ನ ದಿಕ್ಕು ಇತ್ಯಾದಿ ವೈಜ್ಞಾನಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯ. ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರು ಹೋಟೆಲ್ನ ಮಾಲೀಕರು ಅಥವಾ ಪಾಲುದಾರರಿಗನುಗುಣವಾಗಿ ಹೋಟೆಲ್ ಇದ್ದಲ್ಲಿ ಅಭಿವೃದ್ಧಿ ಖಂಡಿತ ಎನ್ನುವುದನ್ನು ವಿಶ್ಲೇಷಿಸಿದ್ದಾರೆ. ಇಂದು ಅದೆಷ್ಟೋ ಹೋಟೆಲ್ ಉದ್ಯಮಿಗಳು ಸರಳ ವಾಸ್ತುವಿನ ಮೂಲಕ ಸಮಸ್ಯೆಗಳಿಂದ ಮುಕ್ತರಾಗಿ ಲಾಭದ ಸವಿಯನ್ನನುಭವಿಸಿದ್ದಾರೆ. ಸರಳ ವಾಸ್ತು ಅಳವಡಿಸೋದಕ್ಕಿಂತ ಮೊದಲಂದರೆ ನಾನು ಶಾಪ್ ಒಳಗಡೆ ಕಸ್ಟಮರ್ ಜೊತೆ ಸ್ವಲ್ಪ ಬಿಹೇವಿಯರ್ ಏನಾಗ್ತಿತ್ತು ಅಂದರೆ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಆಗ್ತಾಯಿತ್ತು. ಅಂದರೆ ನಾನು ಏನೋ ಹೇಳಿದ್ರು ಅವ್ರು ಸ್ವಲ್ಪ ಅಂದರೆ ಅರ್ಥ ಮಾಡಿರಲಿಲ್ಲ. ಅದರ ನಂತರ ಅವ್ರು ಏನು ಮಾತಾಡಿದ್ರು ನನಗೆ ಸ್ವಲ್ಪ ಡಿಫ್ರೆನ್ಸಸ್ ಒಪಿನಿಯನ್ ಬರ್ತಾಯಿತ್ತು. ಅದರ ನಂತರ ಸರಳ ವಾಸ್ತು ಅಳವಡಿಸ ಆದಮೇಲೆ ನನಗೆ ಕಸ್ಟಮರ್ ಕಡೆಯಿಂದನೂ ಚೆನ್ನಾಗಿ ಕೋಪ್ರೇಷನ್ ಬರ್ತಾ ಇದೆ, ಮತ್ತು ಕಸ್ಟಮರ್ ಕಡೆಯಿಂದನೂ ಕೋಪ್ರೇಷನ್ ಬರ್ತಾ ಇದೆ, ಮತ್ತು ನಾನು ಏನು ಮಾತು ಹೇಳ್ತೇನಲ್ಲ ಅವ್ರಿಗೆ ಅದು ಅವರು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಸರಳ ವಾಸ್ತು ಮಾಡೋಕ್ಕಿಂತ ಮೊದಲು ನಾನು ಯಾವ್ದು ಕೆಲಸಗಳು ಕೈ ಹಾಕ್ತಿದ್ದೆಲ್ಲ ಅದು ಕೆಲಸ ಯಾವುದು ಆಗ್ತಾನೇ ಇರಲಿಲ್ಲ. ಮತ್ತು ನಾನು 4-5 ಸಲ ಅದು ಟ್ರೈ ಮಾಡೋದು ಬಿಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಅದು ಸರಳ ವಾಸ್ತು ಹಾಕಿದ ತಕ್ಷಣ ಅಂದರೆ ಆಫ್ಟರ್ 4 months ನನಗೆ ಅಲ್ಲಿಂದ ಆ ಆಪರ್ಚುನಿಟಿ ತಂತಾನೆ ನನಗೆ ನನ್ನ ಮನೆಯೊಳಗೆ ಮನೆ ಬಾಗಿಲಿಗೆ ಬಂದುಬಿಡ್ತದು. ಅದು ಹ್ಯೂಜ್ ಅಮೌಂಟನ್ನು ನನಗೆ ಇಮಿಡಿಯೇಟ್ಲಿ ಯಾವ ಥರ ಬಂದುಬಿಡ್ತೆ ಅಂದರೆ ಇದೆಲ್ಲ ಸರಳ ವಸ್ತುದೇ ಸ್ವಲ್ಪ ಅಂದರೆ ಇದ್ರ ಪ್ರಕಾರ ನನಗೆ ಅದು ಈಗ 90% ಕೆಲಸ ಅಂತೂ ನಾನು ಮುಗಿದ್ಬಿಟ್ಟಿದೆ. ಈಗ ಓನ್ಲಿ ಹಾರ್ಡ್ಲಿ ಒಂದು 10% ಕೆಲಸ ಅಷ್ಟೇ ಉಳಿದಿದೆ. ಈಗ ಅದು 10% ಕೆಲಸನೂ ಈಗ ನಂದು ಮುಗಿಲಿಕ್ಕೆ ಬಂದುಬಿಡ್ತಿದೆ. ಈಗ ನಾನು ಅವ್ರು ಏನು ಕೊಟ್ಟಿದ್ದಾರಲ್ಲ, ನಾನು 100% ಫಾಲೋಅಪ್ ಮಾಡಿರೋದ್ರೆ ನಾನು ಸ್ಯಾಟಿಸ್ಫೈಡ್ ಇದ್ದೇನೆ, ಮತ್ತು ನನಗೆ ಅದರಿಂದ ಎಲ್ಲ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅದರಿಂದ ನಾನು ಚಂದ್ರಶೇಖರ್ ಗುರೂಜಿ ಅವರಿಗೆ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈ ಮನೆ ಮಾಡಿ 6-7 ವರ್ಷ ಆಯಿತು. ಒಂದು 2-3 ವರ್ಷದಿಂದ ನನಗೆ ಭಾಳ ಪ್ರಾಬ್ಲಮ್ ಕಾಣ್ತಿತ್ತು. ಬಿಸ್ನೆಸ್ಸಲ್ಲಿಯೂ ಕೂಡ, ವ್ಯಾಪಾರದಲ್ಲೂ ಕೂಡ ನನಗೆ ಸ್ವಲ್ಪ ವ್ಯತ್ಯಾಸ ಬರ್ತಿತ್ತು, ಮತ್ತು ವ್ಯವಹಾರದಲ್ಲಿ ಕೂಡ ವ್ಯತ್ಯಾಸ ಬರ್ತಿತ್ತು. ಈ ದಿಕ್ಕಿನಲ್ಲಿ ನೀವು ವ್ಯಾಪಾರ ಮಾಡಬೇಕು, ಈ ದಿಕ್ಕಿನಲ್ಲಿ ನೀವು ವ್ಯಾಪಾರ ಹಣ ಕೊಡಬೇಕು, ಯಾರಿಗಾದ್ರು ಕೊಡೋದಾದರೆ ಅಂತೇಳಿ ಎಲ್ಲ ನಮಗೆ ಎಲ್ಲದರ ಬಗೆಯಲ್ಲೂ ಅವರು ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ನಾನು ಕೂಡ ನಡ್ಕೊಂಡು ಬರ್ತೇನೆ. ಮೇನ್ ಡೋರಿಗೆ ನಾನೊಂದು ಕವರೇಜ್ ಬಾಗಿ ಚೇಂಜ್ ಮಾಡಿದ ಮೇಲೆ ನನಗೆ ಒಂದು 90% ನನಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸರಳ ವಾಸ್ತು ಮಾಡಿದ ಮೇಲೆ ನನಗೇನು ಟೆನ್ಷನ್ ಇಲ್ಲ. ಯಾಕಂದರೆ ಅದರಿಂದ ಮುಂಚೆ ನಾನು ಮನೆಗೆ ಬರುವಾಗ ಏನಾದರೂ ಒಂದು ಕಿರಿಕಿರಿ ಮಕ್ಕಳದ್ದು ಏನಾದರೂ ಇರ್ತದೆ. ಅದು ಸರಳ ವಾಸ್ತು ಮಾಡಿದ ಮೇಲೆ ಏನಿಲ್ಲ, ದೇವರ ದಯದಿಂದ ಎಲ್ಲದಕ್ಕೂ ನನಗೆ ಅವ್ರದ್ದೊಂದು ಚಂದ್ರಶೇಖರ್ ಗುರೂಜಿ ಅವ್ರದ್ದೊಂದು ಆಶೀರ್ವಾದ ಅಂತೇಳಿ ನಾನು ಹೇಳ್ಬೋದು. ನಾವು ಸೋತ ಟೈಮ್ನಲ್ಲಿ ಯಾರೂ ಇಲ್ಲ. ಈಗ ಸುಖ ಸಿಕ್ಕುವಾಗ ಆ ಚಂದ್ರಶೇಖರ್ ಗುರೂಜಿ ಅಂದರೆ ಅವರು ನಮ್ಮ ದೇವರ ಪಾಲನೆಗೆ ಬಂದು ನಮಗೆ ವಾಸ್ತು ಶಾಸ್ತ್ರ ಎಲ್ಲ ಹೇಳಿಕೊಂಡು ಅವರು ನಮ್ಮನ್ನು ಮುಂದೆ ಕೊಂಡೋದ್ರು. ಅವರು ನಮ್ಮ ಪಾಲಿಗೆ ಒಂದು ದೇವರ ಸ್ಥಾನದಲ್ಲೇ ನಾವು ಅವರು ಇಡುವುದಕ್ಕೂ ಕಡಿಮೆ ಮಾಡಲಿಕ್ಕಿಲ್ಲ. ಚಂದ್ರಶೇಖರ್ ಗುರೂಜಿನವರಿಗೆ ನನ್ನ ಫ್ಯಾಮಿಲಿ ಮುಖಾಂತರ ನಮಸ್ಕಾರವನ್ನು ನಾನು ಮಾಡ್ತೇನೆ.
ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಹೋಟೆಲ್ಗಳಲ್ಲಿ ಮಾಡುವಂತ ಅಡಿಗೆ ಚೆನ್ನಾಗಿದ್ರು ಕಸ್ಟಮರ್ಸ್ ಹೋಗ್ತಾನೆ ಇಲ್ಲ, ತುಂಬಾ ಲಾಸ್ ಅಲ್ಲಿ ನಡೀತಾ ಇತ್ತು. ಸರಳ ವಾಸ್ತುನ ಅಳವಡಿಸ್ಕೊಂಡ್ಮೇಲೆ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡ್ರಲ್ಲ. ನೀವು ಕೂಡ ನಿಮ್ಮಲ್ಲಿ ಯಾವ್ದಾದ್ರೂ ಪ್ರಶ್ನೆಗಳಿದ್ರೆ ಗುರುಜಿಯವರ ಹತ್ರ ಕೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಾಸ್ತು ತಜ್ಞರಾದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಇನ್ನು ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಹೋಟೆಲ್ ಉದ್ಯಮ ಅಂದ್ರೆ ಹೀಗಿದ್ರೆ ಚೆನ್ನಾಗಿ ನಡೆಯುತ್ತೆ, ಅವರ ಹೆಸರಿಗೆ ಅನುಗುಣವಾಗಿ ಬಾಗ್ಲಾಗಿರ್ಬೋದು ಅಥವಾ ಕ್ಯಾಶ್ ಕೌಂಟರ್ ಆಗಿರ್ಬೋದು, ಅವರ ಹೆಸರಿಗೆ ಮತ್ತೆ ಅವ್ರು ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಇದ್ರೆ ಒಳ್ಳೇದಾಗತ್ತೆ, ವಾಸ್ತು ಪ್ರಕಾರವಾಗಿದ್ರೆ ಒಳ್ಳೇದಾಗತ್ತೆ ಅಂತ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಬರೀ ಗಾಜಿನಿಂದನೇ ಮಾಡಿರ್ತಾರೆ, ತುಂಬಾ ಗಾಜನ್ನ ಅಳವಡಿಸ್ಕೊಂಡಿರ್ತಾರೆ, ಕಿಟಕಿ ಬಾಗ್ಲಾಗಿರ್ಬೋದು ಅಥವಾ ಪಾರ್ಟಿಷನ್ ಆಗಿರ್ಬೋದು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗುರುಜಿ? ನೋಡ್ರಿ, ಇಲ್ಲಿ ಎರಡು ತೆರನಾಗಿ ನಾವು ವಿಚಾರ ಮಾಡುವಂಥದ್ದು. ಒಂದು ಗ್ಲಾಸು, ಇನ್ನೊಂದು ಮಿರರ್ ಅಂತ ಬರುತ್ತೆ. ಒಂದು ಪ್ಲೇನ್ ಗ್ಲಾಸ್ದೊಳಗೆ ಸಾಕಷ್ಟು ಡಿಸೈನನ್ನು ಮಾಡ್ತಾರೆ. ಆ ಡಿಸೈನ್ ಮಾಡಿದಂಥದ್ದು ಒಂದು ಅಟ್ರಾಕ್ಟಿವ್ಗೆ ಇದು ಮಾಡ್ತಾರಲ್ಲ, ಅದೇನು ವಾಸ್ತುವಿಂದ ಇಫೆಕ್ಟ್ ಆಕೈತೆ ಅಂತ ಅನ್ನೋಂಥದ್ದಲ್ಲ. ಅದು ಒಳ್ಳೆಯ ಒಂದು ಇದು ಅಂತ ತಿಳ್ಕೊಂಡಂತ. ಏನು ಅದ್ರ ಜೊತೆ ಒಂದು ಮಿರರನ್ನು, ಏನು ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ, ಆ ಕನ್ನಡಿಯನ್ನು ಹೋಟೆಲ್ ಉದ್ಯಮದಲ್ಲಿ ಎಷ್ಟೊಂದು ರೀತಿ ಅಂದರೆ ಅದಕ್ಕೂ ಮೆಥಡ್ಸ್ ಇದ್ದಾವೆ. ಅಂದರೆ ಎಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕಂತ ಅನ್ನೋದು, ಎಲ್ಲಿ ಹಾಕಲಿಕ್ಕೆ ಬರಲ್ಲ. ಆ ಮಿರರನ್ನು ಆ ಹೋಟೆಲ್ದಲ್ಲಿ ಅಳವಡಿಸಿದ್ದಾತಂದರೆ ಅಲ್ಲಿ ಆ ಹೋಟೆಲ್ ಮಾಲೀಕರಿಗೆ ಒಂದು ಒಳ್ಳೆಯ ಒಂದು ಲಾಭಕ್ಕೆ ಅದು ಎಡೆ ಮಾಡಿ ಕೊಡುತ್ತಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಏನ್ರಿ. ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಎಷ್ಟೋ ಸಲ ನಾವು ಮಿರರ್ ಹಾಕಬೇಕಂತ ತಿಳ್ಕೊಂಡು ಮಿರರ್ ಹಾಕಿಬಿಡ್ತಾರೆ. ಬಟ್ ಈ ಕನ್ನಡಿ ಹಾಕಿರ್ತಾರಲ್ಲ, ಅದು ಯಾವ ರೀತಿ ಒಂದಷ್ಟು ಜಗದಲ್ಲಿ ಹಾಕಲಾರ್ದಂಥ ಜಗದಲ್ಲಿ ಹಾಕಿಬಿಟ್ರೆ ಅದು ಮತ್ತೊಂದು ನೆಗೆಟಿವ್ ಇಫೆಕ್ಟನ್ನು ಕೊಡುವಂಥ ಚಾನ್ಸ್ ಇರುತ್ತೆ ಏನ್ರಿ. ಎಷ್ಟೋ ಸಲ ಆ ಮುಖ್ಯ ದ್ವಾರದ ಒಳಗಡೆ ಬಂದಾಗ ಎದುರಿಗೆ ಒಂದು ಮಿರರ್ ಹಾಕೊಂಡಿರ್ತಾರೆ. ಅದು ಎಷ್ಟೋ ಸಲ ಅವರು ಈ ಒಂದು ಪ್ರಚಲಿತ ವಾಸ್ತುನಲ್ಲಿ ಆ ರೀತಿ ಹೇಳ್ಕೊಂಡಿದ್ದವ್ರು ಇದ್ದಾರೆ. ಅದು ಒಂದೇಳೆ ಆ ರೀತಿ ಆತಂತ ತಿಳ್ಕೊಳ್ರಿ, ಅದು ಬರುವಂಥ ಎನರ್ಜಿನ ಅದು ಹೊರಗೆ ಹಾಕಿ ಅಂದರೆ ರಿಬಾಂಡ್ ಮಾಡುವಂಥದ್ದು ಅಥವಾ ಎನರ್ಜಿನ ಬಲ್ಲಾದಾಗ ನೋಡ್ಕೊಳ್ಳುವಂಥ ಮಟ್ಟಿಗೆ ಅದು ಮಿರರ್ ಹೋಗಿಬಿಡುತ್ತೆ. ಅದು ಒಂದು ರೀತಿಯಿಂದ ಅದು ಆ ಹೋಟೆಲ್ ಉದ್ಯಮಕ್ಕೆ ಅದು ನಷ್ಟಕ್ಕೆ ಕಾರಣ ಮಾಡುವಂಥ ಒಂದು ಕೆಲಸ ಮಾಡುತ್ತೆ ಅದೇ ಮಿರರು. ಅಂದರೆ ಮಿರರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ, ಎಷ್ಟು ಒಳ್ಳೆಯದು ಅಷ್ಟೇ ಅದು ಒಂದು ಕರೆಕ್ಟ್ ಜಾಗದಲ್ಲಿದೆ ಅಷ್ಟೇ ಕೆಟ್ಟದ ರಿಸಲ್ಟನ್ನು ಕೊಡುತ್ತೆ. ಅದಕ್ಕೆ ಓವರಾಲ್ ಆಗಿ ಹೇಳಬೇಕಂತಂದರೆ ಮಿರರು ಅಥವಾ ಕನ್ನಡಿ ಒಳಗೆ ಡಿಸೈನ್ ಮಾಡಿಸಿ ಹಾಕುವಂಥದ್ದು ಅವು ಪ್ರಾಪರ್ ಜಾಗದಾಗ ಇದ್ದದ್ದಾತಂದರೆ ಅದು ಒಂದು ಹೋಟೆಲ್ ಉದ್ಯಮದವರಿಗೆ ಒಂದು ಲಾಭದಾಯಕ ಒಂದು ಇದನ್ನು ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಗುರುಜಿ, ನಿರ್ದಿಷ್ಟವಾಗಿ ಇಂಥದ್ದೇ ಜಾಗದಲ್ಲಿ ಎಲ್ಲರೂ ಅಳವಡಿಸಬಹುದು ಅಂತ ಹೇಳ್ತೀರಾ, ಅಥವಾ ಆ ಓನರ್ ಡೇಟ್ ಆಫ್ ಬರ್ತ್ ಅನುಗುಣವಾಗಿ? ಇಲ್ಲ, ಮಿರರ್ ಏನು ಡೇಟ್ ಆಫ್ ಬರ್ತ್ ಮೇಲೆ ಬರಂಗಿಲ್ಲ. ಬೇಕಾದವರು ಅದನ್ನು ಅಳವಡಿಸಬಹುದು. ಬಟ್ ಇನ್ನೇನು ಅದರಲ್ಲಿ ಇರುವಂಥ ಹೋಟೆಲ್ನಲ್ಲಿ ಇರುವಂಥ ಡಿಫೆಕ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಭಾಳ ಜरूरी ಐತಿ. ಓನರ್ದು ಡೇಟ್ ಆಫ್ ಬರ್ತ್ ಮೇಲೆ ಮುಖ್ಯ ದ್ವಾರ, ಅವ್ರು ಕೂತ್ಕೊಳ್ಳುವಂಥ ದಿಕ್ಕು, ಅವರೊಂದು ಕ್ಯಾಶ್ ಕೌಂಟರು, ಇವೆಲ್ಲಗಳು ಅದು ಡಿಪೆಂಡ್ಸ್ ಆಗುತ್ತೆ. ಇನ್ನು ಮಿರರ್ ಅದು ಬಂದಾಗ ಆ ಜಾಗದಲ್ಲಿ ಒಂದಿಷ್ಟು ಡಿಫೆಕ್ಟ್ ಇದ್ದಾಗ ನಮ್ಮವರೇ ಅಡ್ವೈಸ್ ಮಾಡ್ತಾರೆ ಇಂಥಲ್ಲಿ ಮಿರರ್ ಹಾಕ್ಕೊಳ್ರಿ. ಅದರ್ ದೆನ್ ಎಕ್ಸ್ಟ್ರಾ ಮಿರರ್ ಏನು ಹಾಕ್ಕೊಳ್ಳೋದಿರುತ್ತಲ್ಲ, ಅದ್ಲೇನು ಡೇಟ್ ಆಫ್ ಬರ್ತ್ ಬೇಕು ಅಂಥದ್ದು ಒಂದು ಪ್ರಶ್ನೆ ಬರೋದಿಲ್ಲ. ವಿತೌಟ್ ಡೇಟ್ ಆಫ್ ಬರ್ತ್ ಆಲ್ಸೋ ಕಾಮನ್ ಆಗಿ ಇನ್ನು ಪ್ರಾಪರ್ ಪ್ಲೇಸ್ನಲ್ಲಿ ಅವು ಆದದಂತಂದರೆ ಅಲ್ಲಿ ಅಗಾಧ ಬದಲಾವಣೆಯನ್ನು ಯಾರಾದರೂ ಕಾಣಲಿ. ಅಂದ್ರೆ ಯಾವ ಜಾಗದಲ್ಲಿ ಹಾಕಿದ್ರೆ ಒಳ್ಳೇದಾಗ? ಅಂದರೆ ಏನಿಲ್ಲ, ಈಗೇನು ಮಿರರ್ನ ಹಾಕ್ತೋತಲ್ರಿ, ಅವರು ಯಾರು ಗ್ರಾಹಕರು ಬಂದು ಏನದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಥವಾ ಏನೋ ಒಂದು ತಿಂಡಿಯನ್ನು ತಿಂತಾರೆ ಅಂತ ತಿಳ್ಕೊಳ್ರಿ, ಅದು ಎಷ್ಟು ರಿಫ್ಲೆಕ್ಟ್ ಆಗುತ್ತೋ ಆ ಮಿರರ್ದಲ್ಲಿ, ಕರಡಿಯಲ್ಲಿ, ಅಷ್ಟೇ ಒಂದು ಒಳ್ಳೆಯ ರಿಸಲ್ಟನ್ನು ಬರಲಿಕ್ಕೆ ಶುರುವಾಗುತ್ತೆ ಏನು ರೀ. ಅಂದರೆ ಫುಡ್ ಈಸ್ ಡಬಲ್ ಅಂತ ತಿಳ್ಕೊಂಡಂಥದ್ದು, ಆಮೇಲೆ ಎನರ್ಜಿನೂ ಡಬಲ್ ಮಾಡುವಂಥದ್ದು ಮಿರರ್ದು ಕೆಲಸ ಆಗುತ್ತೆ. ಅವಾಗ ಅಲ್ಲಿ ಅಗಾಧ ರಿಸಲ್ಟನ್ನು, ಅಂದರೆ ಹೆಚ್ಚಿನ ಒಂದು ರಿಸಲ್ಟನ್ನು ಇದು ಮಾಡುವಂಥದ್ದು ಅಷ್ಟೇ ಅಲ್ಲ. ಮತ್ತು ಇನ್ನೊಂದು ವೇದಾಗ ಆರ್ಕಿಟೆಕ್ಚರ್ ಅಂದರೆ ಒಂದು ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಾವು ಎಷ್ಟು ಮಿರರ್ನ ಅಳವಡಿಸ್ತೀವೋ ಅದು ಸಾಣದಿದ್ದು ದೊಡ್ಡದು ಆಗಿ ಕಾಣುವಂಥದ್ದು ಇದಾಗುತ್ತೆ. ಜಾಗ ಸಾಣದಿದೆ, ಬಟ್ ನಾವು ಮಿರರ್ ಹಾಕಿದ್ರಿಂದ ಅದು ಏನೋ ನೋಡ್ಲಿಕ್ಕೂ ಸಹಿತ ದೊಡ್ಡ ಜಾಗ ಐತಪ್ಪ ಅಂತ ಒಂದು ಅನುಭವ ಬಂದ್ಬಿಡುತ್ತೆ ಅದು ಮನುಷ್ಯನಿಗೆ. ಅದೊಂದು ಅಡ್ವಾಂಟೇಜ್ ಅಲ್ಲಿ ಬರೋದ್ರಿಂದ ಹೋಟೆಲ್ದಲ್ಲಿ ಹಾಕುವಂಥದ್ದು ಕೆಲಸ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಚೆನ್ನಯ್ಯ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚೆನ್ನಯ್ಯ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಚೆನ್ನೈ ಅವರೇ. ನಮಸ್ಕಾರ ಸರ್. ನಮಸ್ಕಾರ ರೀ. ನಾವು ಹುಬ್ಳಿ ಪಕ್ಕನ ಬುಡ್ರ ಸಿಂಗ್ ಅಂತ ಸರ್. ಹ್ಞೂ ರೀ. ಕಿರಾಣಿ ಅಂಗಡಿ ಐತಿ ಸರ್ ನಮ್ದು. ಹ್ಞೂ ರೀ. ಅದು ಒಂದು 6-7 ವರ್ಷ ಆತ್ರಿ ಈಗ ಚಲುವಾಗಿ. ಹ್ಞೂ ರೀ. ಬರ್ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಆಗುತ್ತೆ. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ಚೆನ್ನೈ ಅವರು. 27/7/1984. 84. ಹ್ಞೂ. ಅದು ಯಾವ ದಿಕ್ಕಿಗೆ ಐತ್ರಿ? ಪೂರ್ವಕ್ಕೆ ಐತೆ, ಉತ್ತರಕ್ಕೆ ಐತ್ರಿ? ಪಶ್ಚಿಮಕ್ಕೆ ಮುಖ ಮಾಡಿ ಐತಿ. ಹಾಂ, ಪಶ್ಚಿಮಕ್ಕೆ ಐತಂದ್ರೆ ಅದು ಒಳ್ಳೇದು ಅಂಗಡಿ ರೀ ಏನ್ರಿ. ಈಗ ಅದರಲ್ಲಿ ನೀವು ಪ್ರಗತಿಯನ್ನು ಕಾಣಬೇಕು, ಕಾಣೋದಿಲ್ಲ ಅಂತ ಅನ್ನೋಂಥದ್ದಲ್ಲ. ಇನ್ನು ಮನಿ ಯಾವ ದಿಕ್ಕಿಗೆ ಐತ್ರಿ?
ಎರಡು ಪಶ್ಚಿಮ ದಿಕ್ಕಿಗೆ ಐತ್ರಿ. ಹಾಂ, ಪಶ್ಚಿಮ ದಿಕ್ಕಿಗೆ ಐತಿ. ಫೈನಾನ್ಸಲ್ಲಿ ನಿಮ್ಗೆ ಲಾಭ ಉಂಟಾಗಕತ್ತಿಲ್ಲ ಅಂದ್ರೆ ಮನೆ ಒಳಗಡೆಯಿಂದ ಏನ್ರಿ ಉದ್ಯೋಗದ್ದು ಪಶ್ಚಿಮ ದಿಕ್ಕಿದ್ದಾಗ ಅಲ್ಲೇನು ಬಾತ್ರೂಮು ಟಾಯ್ಲೆಟ್ ಅಂತ ಇರೋದಿಲ್ಲ. ಬಟ್ ಅದು ಒಳ್ಳೆಯ ಅಂಗಡಿ. ಅದು ಇನ್ನು ಏನರ ವೇರಿಯೇಷನ್ ಹಾಕೋತೋಗಿತ್ತಂದ್ರೆ ಮನೆಯಲ್ಲಿರುವಂಥ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಜಾಗ ಇರುತ್ತೆ ರೀ. ಆ ಜಾಗ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ, ಬರುವಂಥ ಲಾಭ ಆಗಲಿ, ಬರೋದು ಲಾಭ ಮತ್ತು ಬರುವಂಥ ಹಣ ಆಗಲಿ ಅದು ಅಷ್ಟೊಂದು ಇದು ಕೊಡೋದಿಲ್ಲ ಅದು. ಅದಕ್ಕೆ ಒಂದು ಸಲ ಕೆಲಸ ಮಾಡಿರಿ ಚೆನ್ನೈಯವರು, ಒಂದು ಸಲ ಮನಿನ ತೋರಿಸ್ರಿ ನಮ್ಮ ತಜ್ಞರಿಗೆ. ಎಕ್ಸಾಕ್ಟ್ಲಿ ಏನೈತೆ ಅನ್ನೋದು ಅವ್ರು ನೋಡಿ ನಿಮ್ಗೆ ಹೇಳ್ತಾರೆ. ಮುಂದೆ ಸರಿ ಅನಿಸಿದ ಪರಿಹಾರದ ಬಗ್ಗೆ 3 ರಿಂದ 8 ತಿಂಗಳದೊಳಗೆ ನೀವು ಅಗಾಧ ಬದಲಾವಣೆ ನಿಮ್ಮ ಬಿಸ್ನೆಸ್ಸಲ್ಲಿ ಕಾಣಲೇಬೇಕು. ಆ ಒಂದು ಭರವಸೆ ನಮ್ದಿರುತ್ತೆ. ಓಕೆ, ಥ್ಯಾಂಕ್ ಯು ಚೆನ್ನೈ ಅವರೇ. ಮತ್ತೊಬ್ರು ಕಾಲರ್ ಸಂತೋಷ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ಡೇಟ್ ಆಫ್ ಬರ್ತ್ 22/2/1974. 74 ರೀ. 74 ಶಿವರಾತ್ರಿ ದಿವಸ 12 ಗಂಟೆ 10 ನಿಮಿಷ ಮಧ್ಯಾಹ್ನ. ಹೌದಲ್ರಿ? ಹ್ಮ್. ಹಾಂ ಹೇಳ್ರಿ. 12 ಗಂಟೆ 10 ನಿಮಿಷ ಟೈಮ್ ಬರ್ತ್ ಆಗಿದೆ. ಇನ್ನೊಂದ್ಸಲ ಹೇಳ್ರಿ ಡೇಟ್ ಆಫ್ ಬರ್ತು. ಡೇಟ್ ಆಫ್ ಬರ್ತ್ 22/2/1974. ಹಾಂ. ಟೈಮ್ ಶಿವರಾತ್ರಿ ದಿವಸ 12 ಗಂಟೆ 10 ನಿಮಿಷ. ಹಾಂ, ಇಲ್ಲಿ ಏನು ಬರ್ತಂದ್ರಿ ನಿಮಗೆ ಪಶ್ಚಿಮ ದಿಕ್ಕು ಒಳ್ಳೇದ್ರಿ ಸಂತೋಷ್ ಅವರ. ಪಶ್ಚಿಮ ದಿಕ್ಕು ಹೌದು. ಉತ್ತರ ದಕ್ಷಿಣ ಪೂರ್ವ ಒಳ್ಳೆ ದಿಕ್ಕಲ್ಲ. ತಿಳ್ತಲ್ರಿ ನಿಮಗೆ? ಈ ಸರ್ ಗುರುಜಿ ಹಾಂ, ಒಂದ್ ಬಿಲ್ಡಿಂಗ್ ಕಟ್ಟಿದ್ವಿ, ಕಮರ್ಷಿಯಲ್ ಬಿಲ್ಡಿಂಗ್. 1 ವರ್ಷ ಆಯ್ತು, ಇನ್ನು ಬಾಡಿಗೆ ಬಂದಿಲ್ಲ. ಅದಕ್ಕಾಗಿ ಯಾವ ದಿಕ್ಕಿಗೆ ಕಟ್ಟಿರಿ? ಅದು ಪೂರ್ವ ದಿಕ್ಕಿಗಿದೆ. ಹಾಂ, ಪೂರ್ವ ದಿಕ್ಕು ನಿಮಗೆ ಒಳ್ಳೆ ದಿಕ್ಕಲ್ರಿ. ಪಶ್ಚಿಮ ದಿಕ್ಕು ಒಳ್ಳೇದ. ಹೌದು. ಮತ್ತೆ ಈಗ ಅದಕ್ಕೆ ಏನ್ ಮಾಡಿ, ಪೂರ್ವ ದಿಕ್ಕು ಬಾಗಿಲಿದೆ, ಮೆಟ್ಟಿನ ಸೈಡ್ಗಿದೆ ಪೂರ್ವ. ಆಮೇಲೆ ಈಗ ಇದ್ದಂಥ ಮನೆ ಯಾವ ದಿಕ್ಕಿಗೆ ಐತೆ ನಿಮ್ಮದು? ಈಗ ಇದ್ದಂಥ ಮನೆ ಯಾವ ದಿಕ್ಕಿಗೆ ಐತೆ ನೀವು ವಾಸಿಸೋ ಮನೆ? ಮನೆ ಪೂರ್ವ ದಿಕ್ಕಿಗೆ ಇದೆ. ಹಾಂ, ಏನಾಗತ್ತಂದ್ರಿ ಪೂರ್ವ ದಿಕ್ಕು ನಿಮ್ಮ ಪಾಲಿಗೆ ಒಳ್ಳೆ ದಿಕ್ಕಲ್ಲ. ಏನ್ರಿ? ಹೀಗಾಗಿ ಏನಾಗುತ್ತೆ, ಇಂಥವು ಕಟ್ಸೋದು, ರೊಕ್ಕ ಹಾಕೋದು, ಮತ್ತು ಯಾರು ಬರಲಾರ್ದಂಗೆ ಆಗೋದು ಅಂತಾರಲ್ಲ, ಟೆನ್ಷನಿಗೆ ಮೂಲ ಮಾಡತ್ತದು. ಅದಕ್ಕೆ ನೀವು ಸೀರಿಯಸ್ಲಿ ವಿಚಾರ ಮಾಡಿರಿ. ಇಂಥ ಒಂದು ಬಿಲ್ಡಿಂಗ್ನು ಸಹಿತ ಯಾರು ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಸರಳವಾದಂಥ ಪರಿಹಾರ ಇದ್ದಾವೆ. ಅದಕ್ಕಿಂತ ಮೊದಲ ಮನಿನೂ ಬಗ್ಗೆನೂ ಭಾಳ ವಿಚಾರ ಮಾಡಿರಿ. ಇಲ್ಲ ಅಂತಂದ್ರೆ ಮನಿ 66.66 ರಿಸಲ್ಟ್ ಕೊಡುವಂಥದ್ದು, ಬಿಸ್ನೆಸ್ಸದ್ದು ಈಗೇನು ನೀವು ಕಾಂಪ್ಲೆಕ್ಸ್ ಕಟ್ಟಿಲ್ಲ ಅದು 33.33% ರಿಸಲ್ಟ್ ಕೊಡುವಂಥದ್ದು. ಎರಡರ ಬಗ್ಗೆ ನೀವು ಸೀರಿಯಸ್ಲಿ ವಿಚಾರ ಮಾಡಿದ್ದಾತಂದ್ರೆ ನಿಮಗೆ ಒಂದು ಏನಂತಾರಲ್ಲ ಒಂದು ಒಳ್ಳೆ ಹಾದಿ ಹಿಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಧನ್ಯವಾದಗಳು ಸಂತೋಷ್ ಅವರೇ. ವೀಕ್ಷಕರೇನು ನಾವು ಹೋಟೆಲ್ಗೆ ಹೋಗಿದ ತಕ್ಷಣ ಯಾವ ತಿಂಡಿ ತಿನ್ನಬೇಕು ಅಂತ ತಕ್ಷಣ ನೋಡ್ತೀವಿ. ಹಾಗೆ ಹೋಟೆಲ್ಗಳಲ್ಲಿ ಕೆಲವು ತಿಂಡಿಗಳ ಮೆನುನ ಹಾಗೆ ಹಾಕಿರ್ತಾರೆ ಹೋಟೆಲ್ನಲ್ಲಿ. ಈಗೊಬ್ರು ಕಾಲರ್ ಇದ್ದಾರೆ, ಸ್ವಾಮಿಗೌಡ ಪಾಂಡವಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿಗೌಡ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ರೀ. ನನ್ನ ಮಗನ ಡೇಟ್ ಆಫ್ ಬರ್ತ್ ಬಂದು 16/9/2004. ಹ್ಞೂ ರೀ. ಅವನು ಯಾವ ದಿಕ್ಕು ಆಗಿ ಬರುತ್ತೆ, ಮತ್ತೆ ಅವನು ಇಂಜಿನಿಯರಿಂಗ್ ಓದಬೇಕು ಅಂತಂದ್ರೆ ಯಾವ ದಿಕ್ಕಿನಲ್ಲಿ ಕೂರಿಸಿ ಓದಿಸಿದ್ರೆ ನಮ್ಗೆ ಸೂಟಬಲ್ ಆಗುತ್ತೆ ಅಂತ ತಿಳ್ಕೋಬೇಕಾಯ್ತು. ನೋಡ್ರಿ, ನೈಋತ್ಯ ದಿಕ್ಕು ಅವ್ನು ಸ್ಟಡಿ ದಿಕ್ಕು ರೀ. ಹಾ. ಹಾಂ, ಓದುವಾಗ ನೈಋತ್ಯಕ್ಕೆ ಮುಖ ಮಾಡಿ ಓದಬೇಕು. ಮಲ್ಲಿಕೊಳ್ಳುವಾಗ ನೈಋತ್ಯ ಕಡೆ ತಲೆ ಇರಬೇಕು. ನೈಋತ್ಯ ಕಡೆ. ಹೌದು, ಇದೊಂದು ನೆನ್ಪಿಟ್ಕೊಳ್ರಿ. ಉತ್ತರ ಆಗಲಿ ಪೂರ್ವ ಆಗಲಿ ದಕ್ಷಿಣ ಆಗಲಿ ಒಳ್ಳೆ ದಿಕ್ಕಲ್ಲ ಅವನಿಗೆ. ನೈಋತ್ಯ ಅನ್ನೋದು ನೆನ್ಪಿಟ್ಕೊಂಡ್ರೆ ಅವನು ಏನು ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಯಾವುದರಲ್ಲಿ ಸಹಿತ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡು ಅವನು ಪಾಸ್ ಆಗ್ತಾನೆ. ಓಕೆ, ಧನ್ಯವಾದಗಳು ಸ್ವಾಮಿಗೌಡ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಚಂದ್ರಶೇಖರ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ಹೇಳ್ರಿ. ಸರ್ ನಮಸ್ತೆ. ನಮಸ್ಕಾರ ರೀ. ಗುರುಜಿ, ಅದು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಂಗೆ ಕೆಲಸ ಬೇರೆ ಇಲ್ಲ, ಮನೆಯಲ್ಲೇ ಇದ್ದೀನಿ. ನಾನು ಅದೇ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕು. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. 18/5/1993. 93. ಹೌದು. ಹಾಂ, ಎದ್ರ ಬಗ್ಗೆ ಕೇಳಬೇಕು ನಿಮಗೆ? ಅದೇ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಹಾಂ, ಇಲ್ಲಿ ಏನು ಬರುತ್ತಂದ್ರೆ ಪೂರ್ವ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕಲ್ಲ. ಏನ್ರಿ? ಓಕೆ. ಹಾಂ, ಆಮೇಲೆ ಇದ್ದಂಥ ಮನೆ ಯಾವ ದಿಕ್ಕಿಗೆ ಐತ್ರಿ ಈಗ? ನಮ್ದು ಈಗ ಪೂರ್ವ ದಿಕ್ಕಿಗೆ ಐತೆ. ಹಾಂ, ಇದು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಸ್ವಂತ ಮನೆ. ಯಾರು ನಡೆಸ್ತಾ ಇದ್ದಾರೆ ಮನೆಯನ್ನ? ಅಪ್ಪಾಜಿ ಮನೆ. ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಅವ್ರದ್ದು ಡೇಟ್ ಆಫ್ ಬರ್ತ್ 1964 ಅನ್ಸುತ್ತೆ. 64 ಅವ್ರಿಗೆ ಒಳ್ಳೆ ದಿಕ್ಕದು. ಈಗ ಅವರ ಮನೆ ನಡೆಸ್ತಾರ, ನಿಮ್ದು ಪ್ರಾಬ್ಲಮ್ ಇಲ್ಲ. ನೀವು ಏನೇ ಕೆಲಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡ್ರಿ, ಅಥವಾ ಮಲಿಕೊಳ್ಳುವ ಪಶ್ಚಿಮ ಕಡೆ ತಲೆ ಇರಬೇಕು. ಇನ್ನು ಆ ಮನೆಯಲ್ಲಿ ಏನೈತಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರ್ತೀರಿ ಚಂದ್ರಶೇಖರ್ ಅವರೇ. ಅದು ಏನರ ಒಂದು ಪಲ್ಲಟನೆ ಇತ್ತು, ಅದು ಒಂದು ಕರೆಕ್ಟಾಗಿ ಜಾಗದಲ್ಲಿ ಇರಲಿಲ್ಲ ಅಂದ್ರೆ ನಿಮ್ದು ಪ್ರಯತ್ನಾಗೆ ಉಳಿಯುತ್ತೆ. ಅದಕ್ಕೆ ಮನೆಯ ಬಗ್ಗೆನೂ ವಿಚಾರ ಮಾಡಿ ನೋಡ್ರಿ. ಓಕೆ, ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಮತ್ತೊಬ್ರು ಕಾಲರ್ ಸುಜಾತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ.
ನಮಸ್ಕಾರ. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ನಮ್ದು ಡೇಟ್ ಆಫ್ ಬರ್ತ್ 14/8/72. 14/8/72 ರೀ. ಹಾಂ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಗೆ ಯಾವ ಬಾಗ್ಲಾಗ್ ಬರುತ್ತೋ ಅಂತ ಕೇಳ. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಪಶ್ಚಿಮ ದಿಕ್ಕಿನ ಬಾಗ್ಲು ನಿಮ್ಗೆ ಒಳ್ಳೇದ್ರಿ. ಪಶ್ಚಿಮ ದಿಕ್ಕದ? ಹೌದು, ನೈಋತ್ಯ ಅಭಿಮುಖವಾಗಿ ಅಂತ ಅನ್ನೋದು ಅದು ಕನ್ಫ್ಯೂಸ್ ಹಾಕಿದ್ರೆ ಪಶ್ಚಿಮ ದಿಕ್ಕು ಒಳ್ಳೇದು ನಿಮಗೆ. ಉತ್ತರ ಆಗಲಿ, ಪೂರ್ವ ಆಗಲಿ, ದಕ್ಷಿಣ ಆಗಲಿ ಒಳ್ಳೆ ದಿಕ್ಕಲ್ಲ. ನೆನ್ಪಿಟ್ಕೊಳ್ರಿ. 76 ಆದ್ರೆ ಸರ್? 76 ಆದ್ರೆ? 76 ಆದಂತಂದ್ರೆ ಮತ್ತೆ ಪೂರ್ವ ದಿಕ್ಕು ಒಳ್ಳೇದಾಗತ್ರಿ. ಪೂರ್ವ ದಿಕ್ಕು? ಹೌದು. ಏನ್ರಿ? ಸರ್ ಹಾ, ಪೂರ್ವ ದಿಕ್ಕು ಒಳ್ಳೇದು, ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದಾಗತ್ತೆ ಮತ್ತೆ ಅವಾಗ. ಸರಿ. ಏನ್ರಿ? ಓಕೆ. ಓಕೆ, ಧನ್ಯವಾದಗಳು ಸುಜಾತ ಅವರೇ. ಮತ್ತೊಬ್ರು ಕಾಲರ್ ಬಳ್ಳಾರಿಯಿಂದ ಕೃಷ್ಣೇಗೌಡ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣೇಗೌಡ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ. ನಮಸ್ಕಾರ ರೀ. ಗುರುಜಿ, ಡೇಟ್ ಆಫ್ ಬರ್ತ್ 23/8/1973 ಮಧ್ಯಾಹ್ನ 2 ಗಂಟೆ. ಹ್ಞೂ ರೀ. ಎದ್ರ ಬಗ್ಗೆ ಕೇಳ್ಬೇಕ್ರಿ? ಡೈರೆಕ್ಷನ್ ನಮ್ದು ಯಾವ ದಿಕ್ಕು ಒಳ್ಳೇದು? ಪೂರ್ವ ದಿಕ್ಕು ಅತಿ ಒಳ್ಳೇದ್ರಿ. ಪೂರ್ವ ದಿಕ್ಕು. ಪೂರ್ವ ದಿಕ್ಕು. ಪೂರ್ವ ದಿಕ್ಕು, ಸರಿ. ಆಮೇಲೆ ಅದ್ರ ಜೊತೆ ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದು. ಓಕೆ ಸರ್, ಸರಿ ಸರ್. ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಸರ್, ಅದು ಬಾಗ್ಲ ಯಾವ ಕಡೆ ಇಡ್ಬೇಕು ಏನ್ ಕತೆ? ನೋಡ್ರಿ, ಕನ್ಸ್ಟ್ರಕ್ಷನ್ ಮಾಡ್ಬೇಕೈತ್ರಿ ಕೃಷ್ಣೇಗೌಡ್ರೆ, ಅದಕ್ಕೆ ನಕ್ಷೆನ ನಾವು ಹಾಕೊಡ್ತೀವಿ. ಸರಿ ಸರ್. ಅಂದ್ರೆ ನಿಮ್ದೊಂದ ಡೇಟ್ ಆಫ್ ಬರ್ತ್ ಅಲ್ಲ, ನಾಳೆ ಮನೆಯಲ್ಲಿ ಇರುತ್ತಂತ ಮಿಸ್ಸಸ್ ಮಕ್ಕಳು ಎಲ್ಲರ ಡೇಟ್ ಆಫ್ ಬರ್ತ್ ಅದು ನಕ್ಷೆ ಆತಂತ ಕೊಡ್ರಿ. ನೀವು ಕಟ್ಲಿಕ್ಕೆ ಶುರು ಮಾಡಿದ್ರೆ 3 ರಿಂದ 8 ತಿಂಗಳೊಳಗೆ ನಿಮ್ಮ ಕಡೆ ಹಣ ಇಲ್ಲಾಂದ್ರೆ ಹೇಗೆ ಮುಗೀತ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಭರವಸೆ ಇರುತ್ತೆ. ಮತ್ತೆ ಕಟ್ಟಿಂದ ಆ ಮನೆಯಲ್ಲಿ ಇರ್ಲಿಕ್ಕೆ ಹೋದಿಂದ ಐತಲ್ಲ, ನೀವು ಅಗಾಧ ಬದಲಾವಣೆಯನ್ನು ನೆಕ್ಸ್ಟ್ ಒಂದು 8 to 10 ಮಂತ್ಸ್ ಒಳಗೆ ಅಗಾಧ ಬದಲಾವಣೆ ಕಾಣ್ತೀರಿ. ಓಕೆ, ಧನ್ಯವಾದಗಳು ಕೃಷ್ಣೇಗೌಡ ಅವರೇ. ಗುರುಜಿ, ಇನ್ನು ನಾವು ಹೋಟೆಲ್ಗೆ ಹೋಗಿದ ತಕ್ಷಣ ಅಲ್ಲಿ ತಿಂಡಿಗಳದ್ದು ಪೋಸ್ಟರ್ಸ್ ಹಾಕಿರ್ತಾರೆ. ಅದು ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ಒಳ್ಳೇದಾಗತ್ತೆ? ಹಾಗೆ ಈ ತಿಂಡಿ ಪೋಸ್ಟರ್ಸ್ ಜೊತೆಗೆ ಕೆಲವೊಂದು ನೇಚರ್ ಆಗಿರ್ಬೋದು, ನೀವು ಆಲ್ರೆಡಿ ಈ ಹಿಂದೆ ಹೇಳಿದ್ದೀರಾ, ಓದೋ ಮಕ್ಕಳು ಸಾಧ್ವಿಗಳ ಫೋಟೋಗಳನ್ನ ಹಾಕೊಂಡ್ರೆ ಅವರಿಗೆ ಒಳ್ಳೇದಾಗತ್ತೆ, ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗೆ ಹೋಟೆಲ್ಗಳಲ್ಲಿ ಈ ತಿಂಡಿ ತಿನಿಸು ಪೋಸ್ಟರ್ ಜೊತೆಗೆ ಯಾವ ಪೋಸ್ಟರ್ಸ್ನ ಹಾಕೊಂಡ್ರೆ ಒಳ್ಳೇದಾಗತ್ತೆ? ನೋಡ್ರಿ, ಇದೇನು ತಿಂಡಿ ತಿನಿಸುಗಳ ಪೋಸ್ಟರ್ಸನ್ನು ಹಾಕಿರ್ತಾರೆ ಅದು ರಿಯಲಿ ವರ್ತ್ ರೀ. ಯಾಕಂದ್ರೆ ಎವ್ರಿ ಪೋಸ್ಟರ್ಸ್ ಹ್ಯಾವ್ ಎನ್ ಎನರ್ಜಿ. ಏನು ರೀ, ಆ ಒಂದು ಅಟ್ರಾಕ್ಟಿವ್ ಮಾಡಿ ಆ ತಿಂಡಿ ತಿನಿಸುಗಳನ್ನು ಪೋಸ್ಟರ್ಸ್ ಹಾಕಿದ್ದಾತಂದ್ರೆ ಅದು ಒಂದು ಪಾಸಿಟಿವ್ ಹೈಪ್ ಕೊಡೋದು, ಪಾಸಿಟಿವ್ ವೈಬ್ರೇಷನ್ಸ್ ಕೊಡೋದು. ಆಮೇಲೆ ಗ್ರಾಹಕರು ಯಾರ ಬರಲಿ ಅವ್ರಿಗೊಂದು ಅದು ಒಂಥರ ಇಂಪ್ಯಾಕ್ಟ್ ಕೊಡುವಂಥದ್ದು ಪೋಸ್ಟರ್ಸ್ ಹಾಕವು. ಅದು ಕರೆಕ್ಟಾಗಿ ನೀವು ಹಾಕೊಂಡಿದ್ದಾತಂದ್ರೆ ಅದು ರಿಯಲಿ ಒಳ್ಳೇದು. ಅಂದ್ರೆ ಪೋಸ್ಟರ್ ನೋಡಿದ ತಕ್ಷಣ ಆ ತಿಂಡಿಗೆ ಆಕರ್ಷಣೆ ಆಗಿ ಅದನ್ನು ಕೊಂಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗುತ್ತೆ. 100%. ಆಮೇಲೆ ಅದ್ರ ಜೊತೆ ಮತ್ತು ಬೇರೆ ಪೋಸ್ಟರ್ಸ್ಗಳನ್ನು ಅಂತಂತಾರಲ್ಲ, ಇವತ್ತೇನೋ ಒಂದು ಡಿಫ್ರೆಂಟ್ ಪೋಸ್ಟರ್ಸ್ ಹಾಕ್ತಾರೆ. ಎಷ್ಟೋ ಸಲ ವಾಟರ್ಸು, ನೀರಿನ ಒಂದು ಇದನ್ನು ಹಾಕಿರ್ತಾರೆ. ಸ್ಟ್ಯಾಗ್ನೆಂಟ್ ವಾಟರ್, ನಿಂತ ವಾಟರ್ನ ಯಾವುದೂ ಹಾಕ್ಬಾರ್ದು ಅದನ್ನು. ಯಾಕಂದ್ರೆ ನಿಂತ ವಾಟರ್ ಅಂದರೆ ಅದು ಅಲ್ಲಿ ಮತ್ತೆ ಚಲನವಲನಕ್ಕೆ ಇಂಪ್ಯಾಕ್ಟ್ ಕೊಡುವಂಥದ್ದು. ಅದೇ ಏನಂತಂದ್ರೆ ವಾಟರ್ ಫಾಲ್ಸ್, ಅದು ಅಡ್ಡಿ ಇಲ್ಲ. ವಾಟರ್ ಫಾಲ್ಸ್ ಅಂತ ಹಾಕುವಂಥದ್ದು. ಇವತ್ತು ರನ್ನಿಂಗ್ ಹಾರ್ಸ್ ಅಂತಂತ ನಾವು ಹಾಕಿವಂಥದ್ದು ಹೇಳುವಂಥದ್ದು. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಡಾಲರ್ಸ್ ಪೋಸ್ಟರ್ ಆಗಲಿ, ಹಣಕಾಸಿನ ಒಂದು ಹೈಲೈಟ್ ಆಗುವಂಥದ್ದನ್ನು ಪೋಸ್ಟರ್ಸನ್ನು ಹಾಕೊಡಂತ ಹೇಳಿ ಮತ್ತು ಅವು ಎಕ್ಸ್ಟ್ರಾ ಆ ಜಗದ ಅನುಗುಣವಾಗಿ ಅವರಿಗೆ ಒಂದು ಇಂಪ್ಯಾಕ್ಟ್ ಕೊಡುವಂಥದ್ದು ಬರುತ್ತೆ. ಅದಕ್ಕೆ ಎವ್ರಿ ಪೋಸ್ಟರ್ಸ್ ಈಸ್ ಹ್ಯಾವ್ ಇಸ್ ಓನ್ ಎನರ್ಜಿ. ಅದಕ್ಕೆ ಪೋಸ್ಟರ್ಸ್ ಅನ್ನೋದು ಅದು ಒಳ್ಳೆಯ ಒಂದು ಇದು ಅಂತಿಕೊಂಡು ಅಂತ ಹೇಳ್ಬೋದು. ಓಕೆ ಗುರುಜಿ, ಇನ್ನು ಹೋಟೆಲ್ಗಳಲ್ಲಿ ಕ್ಯಾಶ್ ಕೌಂಟರ್ ಎಲ್ಲಿದ್ರೆ ಒಳ್ಳೇದಾಗುತ್ತೆ ಕೇಳ್ತೀನಿ ನಿಮ್ಮ ಹತ್ರ. ವೀಕ್ಷಕರೇ, ನೀವು ಕೂಡ ಸರಳವಾಸ್ತು ಸೇವೆಯನ್ನ ಪಡ್ಕೊಳ್ಬೇಕಾದ್ರೆ ಈ ನಂಬರ್ನ, ಫೋನ್ ನಂಬರ್ ಮತ್ತೆ ವೆಬ್ಸೈಟ್ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಹೀಗಿದೆ: 9448286755. ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ಉಚಿತ ದಿಕ್ಕುಗಳ ಮಾಹಿತಿಗಾಗಿ www.saralavastu.com ಲಾಗಿನ್ ಆಗಿ. ಈಗ ಒಬ್ರು ಕಾಲರ್ ಇದ್ದಾರೆ, ಗವಿಸಿದ್ದಪ್ಪ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹೇಳ್ರಿ. ನಮಸ್ಕಾರ ರೀ, ಹೇಳ್ರಿ. ಅದೇ ನಮ್ಮ ಮಗಂದು ಭವಿಷ್ಯ ಕೇಳಬೇಕಾಯ್ತು, ಸಾಲಿ ಬಗ್ಗೆ. ಹೇಳ್ರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳ್ರಿ. 18/2/2011. 18/2/2011. 2011. ಹೌದು ರೀ. 2012-11 ರೀ. 11 ರೀ. 11 ಅಲ್ಲ? ಹೌದು ರೀ. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ರೀ, ಪಶ್ಚಿಮ ದಿಕ್ಕು ಅವ್ನು ಸ್ಟಡಿ ದಿಕ್ಕು ರೀ. ಹ್ಞೂ ರೀ. ಓದೋ ಪಶ್ಚಿಮಕ್ಕೆ ಮುಖ ಮಾಡಿ ಓದಿಸ್ರಿ, ಮಲಿಕುಳ ಪಶ್ಚಿಮ ಕಡೆ ತಲೆ ಇರಬೇಕು. ಹ್ಞೂ ರೀ. ಓಕೆ, ಧನ್ಯವಾದಗಳು ಗವಿಸಿದ್ದಪ್ಪ ಅವರೇ. ಮತ್ತೊಬ್ರು ಕಾಲರ್ ಭೀಮಪ್ಪ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭೀಮಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ಹೇಳ್ರಿ. ನಮಸ್ಕಾರ ರೀ. ಸರ್, ನಮ್ಮ ಹೆಸರು ಭೀಮಪ್ಪ ಅಗಲಿಕೆರೆ ಅಂತ ಸರ್. ಹ್ಞೂ ರೀ. ಸರ್, ನಮ್ಮ ತುಂಬಾ ಸಾಲ ಆಗ್ತಿದೆ ಸರ್ ಮನೆಯಲ್ಲಿ. ತುಂಬಾ ಕಿರಿಕಿರಿ. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ಭೀಮಪ್ಪ ಅವರೇ. 15/10/75 ಸರ್. 75.
ಹ್ಞೂ ಸರ್. ಹಾಂ, ಈಗ ಇದ್ದದ್ದು ಪೂರ್ವಕ್ಕೆ ಐತ್ರಿ, ಯಾವ್ದಕ್ಕೆ ಐತ್ರಿ, ಯಾವ ದಿಕ್ಕಿಗೆ ಐತ್ರಿ? ಉತ್ತರ ದಿಕ್ಕಿಗೆ ಐತಿ ಸರ್. ಹಾಂ, ಈ ಸ್ವಂತ ಮನೆನೋ ಬಾಡಿಗೆ ಮನೆ ರೀ? ಬಾಡಿಗೆ ಮನೆ ಸರ್. ಬರೀ ಸಾಲ ಆಗ್ತದೆ ಸರ್. ಬಾಡಿಗೆ ಮನೆ ಇತ್ತಂದ್ರೆ ಮೊದಲು ಚೇಂಜ್ ಮಾಡ್ಕೊಳ್ರಿ, ಪಶ್ಚಿಮ ದಿಕ್ಕಿನ ಮನೆ ಹಿಡ್ಕೊಳ್ರಿ. ಏನ್ ಸರ್? ಪಶ್ಚಿಮ ದಿಕ್ಕಿನ ಮನೆ ಇರಬೇಕು. ಉತ್ತರ ಆಗಲಿ ನಿಮಗೆ ಒಳ್ಳೆ ದಿಕ್ಕಲ್ಲ. ಹ್ಞೂ ಸರ್. ಏನ್ರಿ, ಇದು ಸಾಲಕ್ಕೆ ಎಡೆ ಮಾಡಿ ಕೊಟ್ಬಿಡೋದೊಂದಲ್ಲ, ಸಾಲ ಹೆಚ್ಚಾಕೋತಾನೆ ಹೋಗುತ್ತೆ. ನಮ್ದು ಯಾವ ದಿಕ್ಕಿ ಮಾಡ್ಬೇಕು ಸರ್ ಹಾಗಾದ್ರೆ? ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕು ಸರ್. ಹೌದು ಹೌದು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಭೀಮಪ್ಪ ಅವರೇ. ಮತ್ತೊಬ್ರು ಕಾಲರ್ ವಸಂತ್ ಕುಮಾರ್ KR ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಆಯ್ತು, ನಮಸ್ತೆ ಗುರುಜಿ. ಹೇಳ್ರಿ. ನಮಸ್ಕಾರ ರೀ. ಡೇಟ್ ಆಫ್ ಬರ್ತ್ ಬಂದು 27/7/1981. ಇನ್ನು ಮ್ಯಾರೇಜ್ ಆಗಿಲ್ಲ ಗುರುಗಳೇ. ಹ್ಞೂ ರೀ. ಹಾಂ, ಇಲ್ಲಿ ಏನು ಬರ್ತಂದ್ರಿ, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆಗ್ನೇಯ ದಿಕ್ಕು ಒಳ್ಳೆ ದಿಕ್ಕದು ಏನ್ರಿ? ಆಯ್ತು ಗುರುಜಿ. ಆಮ್ಯಾಗ ದಕ್ಷಿಣ ದಿಕ್ಕು ಅನ್ನೋದು ನಿಮ್ಮ ಮ್ಯಾರೇಜ್ ದಿಕ್ಕಾಗತ್ತೆ. ಓಕೆ, ಹೌದಾ? ಆಮೇಲೆ ಇಲ್ಲಿ ಮ್ಯಾರೇಜ್ ಒಂದು ಡಿಲೇ ಆಗೋದಕ್ಕೆ ಏನಾಗತ್ತೆ ರೀ, ನೀವಿರುವಂಥ ಒಂದು ಮನೆಯಲ್ಲಿ ಐತಲ್ಲ, ಮ್ಯಾರೇಜ್ಗೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರುತ್ತೆ. ಓಕೆ, ಆ ಸ್ಥಾನ ಸರಿಯಾಗಿ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಮ್ಯಾರೇಜ್ ಡಿಲೇ ಆಗೋದಂದ್ರೆ ಏನು, ಮುಗಿತೈತಿ ಅನ್ನೋ ಹೊತ್ತಿಗೆ ಮತ್ತೆ ನಿಂದಿರುವಂಥ ಪರಿಸ್ಥಿತಿ, ಇಂಥ ಒಂದು ಘಟನೆಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಅದ್ರ ಬಗ್ಗೆನೂ ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಿ ನೋಡ್ರಿ. ಓಕೆ, ಧನ್ಯವಾದಗಳು ವಸಂತ್ ಅವರೇ. ಗುರುಜಿ, ಇನ್ನು ಹೋಟೆಲಲ್ಲಿ ಮುಖ್ಯವಾಗಿ ಅದೊಂದು ಉದ್ಯಮ ಆಗಿರೋದ್ರಿಂದ ಎಲ್ಲರೂ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಆ ಹೋಟೆಲ್ನ ಗಲ್ಲಾಪೆಟ್ಟಿಗೆ ಇಂಥದ್ದೇ ಜಾಗದಲ್ಲಿದ್ದರೆ ಒಳ್ಳೇದಾಗುತ್ತೆ, ಇಂಥದ್ದೇ ದಿಕ್ಕಲ್ಲಿರಬೇಕು ಅಂತ ಏನಾದರೂ ಇದೆಯಾ? ನೋಡ್ರಿ, ಒಂದೇನೈತಿ, ಎಷ್ಟೋ ಜನ ಅದಕ್ಕೊಂದು ಅಂದರೆ ಹಳೆಯ ವಾಸ್ತುವಿನಲ್ಲಿ, ಪ್ರಚಲಿತ ವಾಸ್ತುವಿನಲ್ಲಿ ಅದನ್ನು ಈ ರೀತಿ ಉತ್ತರಕ್ಕೆ ಮುಖ ಮಾಡಿ ಬಾಗ್ಲ ತೆಗಿಬೇಕದು, ಅಂದ್ರೆ ಕ್ಯಾಶ್ ಕೌಂಟರು ನಿಮ್ಗೆ ಸಾಕಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಅನ್ನುವಂಥದ್ದು, ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ್ಬಿಟ್ರಿ ಅಂತ ಹೇಳ್ತಿದ್ರು. ಬಟ್ ನಿಜವಾಗಿ ಈ 16 ವರ್ಷದಲ್ಲಿ ನಾನು ಏನು ಆವಿಷ್ಕಾರ ಮಾಡಿದ ಸರಳ ವಾಸ್ತುವನ್ನು ಪೂರ ಅಂದ್ರೆ ದ ಪರ್ಸನ್ಸ್ ಇಂಡಿವಿಜುವಲಿ, ಅಂದ್ರೆ ಅದನ್ನು ಯಾರು ರನ್ ಮಾಡ್ತಾರೆ, ಯಾರು ಮಾಲೀಕರು ಅದರ ಕೌಂಟರ್ದಲ್ಲಿ ಯಾರು ಕೂತ್ಕೋತಾರೆ, ಆ ಮಾಲೀಕರ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಹೋಗುತ್ತದು. ಏನು ರೀ, ಅದು ಹಂಗೆ ಡೈರೆಕ್ಷನ್ಸು ಅನ್ನುವಂಥದ್ದು ಪ್ರಶ್ನೆನೇ ಬರಲ್ಲ ತಿತ್ತ ನಿಮಗೆ. ಆಮೇಲೆ ಇದೇ ಡೈರೆಕ್ಷನ್ಗಾದ್ರೆ ಪ್ರಾಫಿಟ್ ಆಕತ್ತೆ ಅನ್ನೋಕ್ಕಿಂತ ಆ ಕುತ್ಕೊಳ್ಳೋ ಮನುಷ್ಯ ಯಾವ ಡೈರೆಕ್ಷನ್ ಅವ್ನು ಒಳ್ಳೆ ದಿಕ್ಕಿಗೆ ಕುಂದ್ರು ಜರೂರಿ ಇರ್ತೈತಿ, ಹೊರತು ಕ್ಯಾಶ್ ಇದ್ದು ಈ ಡೈರೆಕ್ಷನ್ ಆದ್ರೆ ಒಳ್ಳೇದಾಗತ್ತೆ ಅಂತ ಅನ್ನೋಂಥದ್ದು ಪ್ರಶ್ನೆ ಬರಲ್ಲ. ಏನು ರೀ, ಈಗ ಅವ್ರು ಹೇಳುವಂಥದ್ದು ಮೊದಲು ಏನು ಬುಕ್ಕದಲ್ಲಿ ಬರ್ಕೊಂಡಿದ್ದಂಥದ್ದು ಅಂದರೆ, ನೀವು ಅಲ್ಮಾರನ್ನು ಅಥವಾ ಟ್ರೆಜರಿಯನ್ನು ಉತ್ತರಕ್ಕೆ ತೆಗೆದುಬಿಟ್ರೆ ಅಂದರೆ ಸಾಕಷ್ಟು ಹಣ ಬರ್ತದೆ. ಅಂದರೆ ಒಂದು ಬಿಟ್ಟು 10 ಟ್ರೆಜರಿ ಇಟ್ಬಿಡ್ಬೋದಿತ್ತು, ಹಿಂಗೇನ ಹಣ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ಒಂದು ಮೀನಿಂಗ್ ಅನ್ನೋದು ಇರೋಂಗಿಲ್ಲ. ಮತ್ತು ಅದ್ರ ಜೊತೆ ಇಂಪಾರ್ಟೆಂಟ್ ಏನಿದೆ, ಇದು ಕ್ಯಾಶ್ ಕೌಂಟರ್ಗಿಂತ ಈ ಕ್ಯಾಶ್ ಕೌಂಟರ್ ಜೊತೆ ಅಲ್ಲಿ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಜಾಗ ಆ ಹೋಟೆಲ್ನಲ್ಲಿ ಸರಿಯಾದ ಜಾಗದಲ್ಲಿರಬೇಕು. ಅದು ಸ್ವಲ್ಪ ಕರೆಕ್ಟಾಗಿ ಜಾಗದಲ್ಲಿ ಇರಲಿಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿ ಯುಟಿಲಿಟಿ ಬಂದಿತ್ತು ಅಥವಾ ಏನೋ ಒಂದು ಟಾಯ್ಲೆಟ್ ಮಾಡಿದ್ರು, ಏನೋ ಮಾಡಿದ್ರು ಅಂದರೆ ಎಷ್ಟೇ ಹಣ ಬಂದರೂ ಅದು ಹೇಗೆ ಹೋಗುತ್ತೆ ಗೊತ್ತಾಗಿಲ್ಲ, ಒಂದು ದಿವಸ ಮುಚ್ಚುವಂಥ ಪರಿಸ್ಥಿತಿ ಹೋಟೆಲಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ಭಾಳ ಕಾಶಿಯಸ್ ಆಗಿ ಏನಂತಂದ್ರೆ, ಯಾವುದಕ್ಕೆ ಮಾತು ಕೊಡಬೇಕು ಅದಕ್ಕೆ ಮಾತು ಕೊಟ್ಟಿಲ್ಲ, ಯಾವುದಕ್ಕೆ ಮಾತು ಕೊಡಬಾರ್ದು ಅದಕ್ಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಲಕ್ಷಿಸು. ಓಕೆ, ಒಬ್ರು ಕಾಲರ್ ಹಿಡಿತಾರೆ. ಉಷಾ ಬೀದರ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಷಾ ಅವರೇ. ನಮಸ್ಕಾರ ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ ಹೇಳ್ರಿ ಉಷಾ ಅವರೇ. ನಮಸ್ಕಾರ ಗುರು. ನಮಸ್ಕಾರ ನಮಸ್ಕಾರ ರೀ. ನಮಸ್ಕಾರ ರೀ. ನನ್ನ ಮಗನ ಕೇಳ್ಬೇಕು. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. ಹಲೋ, ಹಾಂ ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. ಡೇಟ್ ಆಫ್ ಬರ್ತ್ 22nd February 1999. 22nd February 1999 ಅಲ್ರಿ? ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಉತ್ತರ ದಿಕ್ಕು ಸ್ಟಡಿ ದಿಕ್ಕಾಗತ್ತಪ್ಪ. ಅವನು ಮಂಗಳೂರಲ್ಲಿ ಓದ್ಲಿಕ್ಕೆ ಅಲ್ಲೇ ಮಂಗಳೂರಿನಲ್ಲಿ ಇದ್ದಾನೆ. ಹಾಂ ನೋಡ್ರಿ, ಮಂಗಳೂರಲ್ಲಿ ಇದಾನಲ್ರಿ ಉಷಾ ಅವ್ರ, ಅವನಿಗೆ ಅಲ್ಲಿ ಹೋದಾಗ ಅವನಿಗೆ ಹೇಳಬೇಕು ಉತ್ತರಕ್ಕೆ ಮುಖ ಮಾಡಿ ಕುಂದಿರ್ಬೇಕು ಸ್ಟಡಿ ಮಾಡುವಾಗ. ಉತ್ತರ ದಿಕ್ಕಿಗೇನ್ರಿ? ಹೌದ್ರಿ, ಮುಖ ಮಾಡಿ ಓದಿಸಾಕ್ ಹೇಳಬೇಕು. ಹಾ ರೀ. ಮಲಿಕೊಳವಾಗ ಉತ್ತರ ಕಡೆ ತಲೆ ಬೇಡ, ದಕ್ಷಿಣ ಕಡೆ ತಲೆ, ಉತ್ತರ ಕಡೆ ಕಾಲಿರ್ಬೇಕು. ಇದನ್ನ ಉತ್ತರ ಕಡೆ ಕಾಲು, ಓದೋದು ಉತ್ತರ ಕಡೆ, ಓದೋದು ಮುಖ. ಹೌದು, ಮುಖ ಉತ್ತರಕ್ಕೆ ಮುಖ ಮಾಡಿ ಓದಬೇಕು, ಮಲಿಕೊಳವಾಗ ದಕ್ಷಿಣ ಕಡೆ ತಲೆ ಇರ್ಬೇಕು, ಉತ್ತರ ಕಡೆ ಬೇಡ. ಇದನ್ನ ಇಷ್ಟು ಮಾಡಿದ್ರೆ ಅವನ ಅಗಾಧ ಬದಲಾವಣೆ ಅಲ್ಲಿ ಮಂಗಳೂರಲ್ಲಿ ಅವನು ಕಾಣ್ತಾನೆ. ಧನ್ಯವಾದಗಳು ಉಷಾ ಅವರೇ. ಮತ್ತೊಬ್ರು ಕಾಲರ್ ಹೇಮರಾಜು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹೇಮಂತ್ ಅವರೇ. ಹೇಳ್ರಿ ಹೇಮಂತ್ ಅವರೇ. ನಮಸ್ಕಾರ ರೀ. ನಾವು 1 ವರ್ಷದಿಂದ ನಿಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ವಿ, ಬಂದಿದ್ರು ಮನೆ ಹತ್ರ ಬಂದು ವಾಸ್ತು ಅಳವಡಿಸ್ಬೇಕು ಅಂದ್ಬಿಟ್ಟು ಹೋದ್ರು. ಹ್ಞೂ ರೀ. ಮತ್ತೆ ನನಗೆ ಅವಾಗ ಅಮೌಂಟ್ ಪ್ರಾಬ್ಲಮ್ ಆಯ್ತು, ಆಗ್ಲಿಲ್ಲ. ಹ್ಞೂ ರೀ. ಈಗ ಒಂದ್ ಸ್ವಲ್ಪ ಅಳವಡಿಸೋಣ ಅಂತ ಮಾಡ್ರೆ, ನಮ್ಗೊಂದ್ ಸ್ವಲ್ಪ ನಿಮ್ಮ ಹತ್ರ ಒಂದ್ಸರಿ ಮಾತಾಡ್ಬಿಟ್ಟು. ಹೇಮಂತ್ ಅವ್ರ ಒಂದು ಮಾತು ಹೇಳ, 1 ವರ್ಷದಿಂದ ನೀವು ಇನ್ನ ಮಾಡಿಸ್ಕೊಂಡಿಲ್ಲ, ಕರ್ಸಿದ್ರಿ ಅಂತ ಹೇಳಿದ್ರಿ ಅಂತ ತಿಳ್ಕೊಡ್ರಿ. ನಿಮ್ಮ ಒಂದು ಒಳ್ಳೆ ಟೈಮನ್ನು ನೀವ ಮುಂದೆ ಹಾಕೊಂಡಿರಿ.
ಕರೆಕ್ಟ್ ರೀ. ಇನ್ನು ಏನೈತಲ್ಲ ಈಗಾದರೂ ಸಹಿತ ಅದನ್ನು ನೀವು ಇವತ್ತೇ ನನ್ನ ಜೊತೆ ಮಾತಾಡಿದಿರಿ, ಅವ್ರು ಹೇಳಿದಂಗೆ ನೀವು 100ಕ್ಕೆ 100 ಅಳವಡಿಸ್ಬಿಡ್ರಿ. ಕೇವಲ 3 ರಿಂದ 8 ತಿಂಗಳದೊಳಗೆ ನಿಮ್ಗೆ ಅಗಾಧ ಬದಲಾವಣೆಯನ್ನು ಕಾಣೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗುರುಜಿ ನಂದು 16-4-70. 16-4-70 ಅಂದ್ರೆ ದಕ್ಷಿಣ ದಿಕ್ಕು ಒಳ್ಳೇದ್ರಿ, ಅತಿ ಶ್ರೇಷ್ಠವಾದದ್ದು. ಉತ್ತರನು ಒಳ್ಳೇದು, ಪೂರ್ಣ ಒಳ್ಳೇದು ನಿಮಗೆ. ಏನ್ರಿ, ಅದಕ್ಕೆ ಮುಂದಿನ ಹೆಜ್ಜೆ ಇಟ್ಬಿಡ್ರಿ, ಮತ್ತೆ ಮುಂದೆ ಹಾಕೋತ ಹೋಗ್ಬೇಡ್ರಿ. ಓಕೆ, ಧನ್ಯವಾದಗಳು ಹೇಮಂತ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬಳ್ಳಾರಿಯಿಂದ ಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಸರ್ ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿಮಾ. ಗುರುಜಿ ನಮಸ್ತೆ. ಹೇಳ್ರಿ. ನಮಸ್ಕಾರ ರೀ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳ್ರಿ. ನಮ್ಮ ಮಗುಗ ನಾವು ಇವಾಗ 27 ನಡೀತಿದೆ ಸ್ವಾಮಿ. ಇವಾಗ ಎಷ್ಟು ಒಂದು 10-12 ಹುಡುಗಿರು ನೋಡಿದ್ವಿ. ಹುಡುಗಿಯವರು ಸೆಟ್ ಆಗ್ತಿಲ್ಲ ಮದುವೆಗೆ. ನೋಡ್ರಿ, ಒಂದ್ ಹೇಳಾರಿ ಜಯಲಕ್ಷ್ಮಿ ಅವರೇ, ಹೇಳಿ ಸರ್. ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರುತ್ತೆ, ಹೌದಾ? ಆ ಸ್ಥಾನದ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಇಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಪ್ರಯತ್ನ ಆಗಿ ಉಳ್ಕೊತ ಹೋಗುತ್ತೆ. ಏನ್ರಿ, ಅದಕ್ಕೆ ನನ್ನ ಒಂದು ಏನಂತಂದ್ರೆ, ಇದು ಹಿಂಗೆ ಅನ್ನೋಕ್ಕಿಂತ ಒಂದು ಸಲ ಅತಿ ಕಡಿಮೆ ವೆಚ್ಚದಲ್ಲಿ ಮನೆಗೆ ಬಂದು ನೋಡಿ ನಕ್ಷೆ ಹಾಕ್ಕೊಂಡು ನೀವೇನು ಹೇಳಬೇಕಾಗಿಲ್ಲ. ಏನು ತೊಂದರೆ ಬರ್ಲಿಕ್ಕೆ ಸಾಧ್ಯತೆ, ಇದು ಮದುವೆ ಡಿಲೇನೋ ಆಗುವಂಥ ಚಾನ್ಸ್ ಇರುತ್ತೆ ಅನ್ನೋದು ಅವರಾಗಲೇ ಹೇಳ್ತಾರೆ. ಹೌದು. ಆಮೇಲೆ ಅದು ಸರಿ ಅನಿಸಿದಂತ ತಿಳ್ಕೊಡ್ರಿ. ಪರಿಹಾರದ ಬಗ್ಗೆ ವಿಚಾರ ಮಾಡಿದ್ರೆ ಮುಂದೆ ಕೆಲವೇ ದಿನದಲ್ಲಿ ಐತಲ್ಲ, ಈ ಮದುವೆ ಒಂದೇ ಅಲ್ಲ, ಮನೆಯಲ್ಲಿರುವಂಥ ಯಾವುದೇ ಸಮಸ್ಯೆ ಇದ್ರೂ ಅದರಿಂದ ನೀವು ಕ್ಲಿಯರ್ ಆಗಿ ಹೊರಬರ್ತೀರಿ. ಹೌದು ಸ್ವಾಮಿ, ಮದುವೆ ಒಂದ ಅಲ್ಲ, ಇದು ಏನಾದ್ರು ಏನ್ ದುಡಿದ್ರೂ ಕೈಗೆ ಒತ್ತದೇ ಇಲ್ಲ ಸ್ವಾಮಿ. ಹೌದ್ರಿ. ಅಲ್ರಿ, ಮತ್ತೆ ಇಷ್ಟು ಸಮಸ್ಯೆ ಅದಾವ ಅಂತ ಹೇಳ್ತಿರಲ್ಲ, ಇದರಿಂದ ಹೊರಬರುವಂಥ ಪ್ರಯತ್ನ ಮನಿನ ಮಾಡಿಕೊಡುತ್ತೆ. ನಾವು ಮಾಡೋದಲ್ಲ, ನಾವು ಮಾರ್ಗವನ್ನು ತೋರಿಸ್ತೀವಿ. ನೀವು ಇದ್ದಂಥ ಮನೇನ ನಿಮ್ಮ ಸಮಸ್ಯೆಯಿಂದ ಹೊರತರುವಂಥ ಕೆಲಸವನ್ನು ಮಾಡಿಕೊಡುತ್ತದು. ಅದು ಸರಳವಾದ ಮಾರ್ಗವನ್ನು ನಾವು ತೋರಿಸ್ತೀವಿ. ಆ ಮಾರ್ಗವನ್ನು ಹಿಡ್ಕೊಂಡು ಹೋಗಿದ್ದಾತಂದ್ರೆ ನೀವು ಅಗಾಧ ಬದಲಾವಣೆಯನ್ನು ಕಾಣ್ತೀರಿ. ಧನ್ಯವಾದಗಳು ಜಯಲಕ್ಷ್ಮಿ ಅವರೇ. ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ, ಕ್ಯಾಶ್ ಕೌಂಟರ್ ಅನ್ನೋದು ಇದೇ ದಿಕ್ಕಲ್ಲಿರಬೇಕು ಅಂತ ಏನಿಲ್ಲ. ಮಾಲೀಕನಿಗೆ ಯಾವ ದಿಕ್ಕಾಗಿ ಬರುತ್ತೋ ಅವನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ದಿಕ್ಕಲ್ಲಿ ಕೂತು ವ್ಯವಹಾರನ ಮಾಡಿದ್ರೆ ಆಯ್ತು ಅಂತ. ಇನ್ನು ಮಾಲೀಕನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಯಾವ ದಿಕ್ಕಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರಿ, ಅಥವಾ ಮುಖ್ಯ ದ್ವಾರ ಆಗಿರ್ಬೋದು, ಅಥವಾ ಆ ಹೋಟೆಲ್ನ ಕಿಚನ್ ಆಗಿರ್ಬೋದು. ಈ ರೀತಿ ಯಾವೆಲ್ಲ ಭಾಗಗಳಲ್ಲಿ ಮಾಲೀಕನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಇರಬೇಕಾಗತ್ತೆ ಗುರುಜಿ? ನೋಡ್ರಿ, ಏನಿಲ್ಲ, ಪ್ರತಿಯೊಂದು ಹಂತದಲ್ಲಿ ಅವ್ರು ಏನು ಮೇನ್ ಓನರ್ ಇರ್ತಾರಲ್ಲ ಅವರು ಒಂದು ಡೇಟ್ ಆಫ್ ಬರ್ತ್ ಪೂರಾ ಎನಲೈಸ್ ಆಗೋದು ಅವ್ರ ಮೇಲೇನೆ. ಮುಖ್ಯ ದ್ವಾರದಿಂದ ಹಿಡ್ಕೊಂಡು ಅವ್ರು ಕುತ್ಕೊಳ್ಳೋದು ಹಿಡ್ಕೊಂಡು ಕ್ಯಾಶ್ ಕೌಂಟರ್ದಲ್ಲಿ ಅಥವಾ ಎಲ್ಲೇ ಅವ್ರು ಕುತ್ಕೊಂಡು ಬಿಸ್ನೆಸ್ ಮಾಡುವಂಥದ್ದನ್ನು, ಮುಂದೆ ಒಂದು ಕಿಚನ್ ಆಗಲಿ, ಒಂದು ಟಾಯ್ಲೆಟ್ ಆಗಲಿ, ಇವೆಲ್ಲ ಅವರ ಡೇಟ್ ಆಫ್ ಬರ್ತ್ ಅನುಗುಣನೆ ಹೋಗುವಂಥದ್ದು. ಇಲ್ಲ ಅಂದರೆ ಅದು ಪ್ರತಿಯೊಂದು ಹಂತದಲ್ಲಿ ಐತಲ್ಲ ಅವ್ರ ಮೇಲೇನೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಗುರುಜಿ, ಆಗ್ನೇಯ ದಿಕ್ಕಲ್ಲೇ ಕಿಚನ್ ಬರಬೇಕು, ಯಾಕಂದ್ರೆ ಆಗ್ನೇಯ ದಿಕ್ಕಲ್ಲೇ ಬೆಂಕಿಯನ್ನ ಉರಿಸಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಿಜವಾಗಿಯೂ ಅದು ಏನೂ ಅರ್ಥ ಇಲ್ಲಾರ್ದಂಥ ಮಾತು. ನಮ್ಮ ಹಿರಿಯರು ಒಂದು 25-30 ವರ್ಷದಿಂದ ಮನೆ ಕಟ್ಟಿಸಿದಂಥದ್ದು ನಾವು ಒಂದು ಸರ್ವೆ ಮಾಡಿಸ್ಬಿಟ್ರೆ ಯಾವ ಆಗ್ನೇಯ ಕಿಚನ್ ಇಲ್ಲ. ಇದು ಒಂದು 15-20 ವರ್ಷದಲ್ಲಿ ಬುಕ್ ರೂಪದಲ್ಲಿ ಬರೋದು ಜನರನ್ನು ಒಂದು ತಲೆ ಕೆಡಿಸುವಂಥ ಕೆಲಸವನ್ನು ಮಾಡಿದರು. ಆ ಅಗ್ನಿ ಅಂದರೆ ಬೆಂಕಿಯಪ್ಪ, ಬೆಂಕಿ ಅಂದರೆ ನೀ ಅಲ್ಲಿ ಎಷ್ಟೊತ್ತಿದ್ರು ಕಿಚನ್ ಮಾಡಬೇಕು. ಇಲ್ಲಿಲ್ಲ ಅಂದರೆ ಎಷ್ಟೋ ಸಲ ಅದನ್ನು ಒಡೆದು ಮತ್ತು ಅಲ್ಲಿ ಒಂದು ಬೆಡ್ರೂಮ್ ಇದ್ದದನ್ನು ಕಿಚನ್ ಮಾಡಿಸಿದಂಥ ಸಾಕಷ್ಟು ಜನ ಇವತ್ತು ಕರ್ನಾಟಕದಲ್ಲಿ ಸಿಗ್ತಾರೆ. ಅದು ಮತ್ತು ಲಕ್ಷಗಟ್ಟಲೆ ಖರ್ಚು ಮಾಡಿ ಮುಂದೆ ಏನೂ ಅದರಿಂದ ಲಾಭ ಆಗಲಿ ಅಂತ ಅಂದ್ಕೊಂಡವರು ಸಾಕಷ್ಟು ಮಂದಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿರಿ, ಆ ಕಿಚನ್ ಸಹಿತ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಹೋಗುತ್ತೆ. ಆ ಅಗ್ನಿಗೆ ಬರಬೇಕಂತ ಅನ್ನೋಂಥದ್ದಿಲ್ಲ. ಇದಕ್ಕೆ ಮತ್ತೆ ಬೇರೆ ಎಕ್ಸಾಂಪಲ್ ಯಾರೂ ಬೇಡ. ವಾಯುವ್ಯದಲ್ಲಿ ನಮ್ಮ ಮನೆ ಕಿಚನ್ ಇದೆ, ನಾನು ಇರುವಂಥ ಮನೆ ವಾಯುವ್ಯದಲ್ಲಿ ಕಿಚನ್ ಇದೆ. ಆ ವಾಯುವ್ಯದಲ್ಲಿ ಕಿಚನ್ನು ನನ್ನ ಪಾಲಿಗೆ ಅದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಅದೇ ನನಗೆ ಆಗ್ನೇಯಕ್ಕಾಗಿತ್ತು ಅಂತ ಕೊಡ್ರಿ, ನನ್ನಲ್ಲಿ ಮತ್ತು ಇಷ್ಟೊಂದು ಬೆಳವಣಿಗೆಗೆ ಅದು ಕಾರಣ ಅಂದರೆ ಏನೋ ಕುಂಠಿತ ಮಾಡಿಬಿಡ್ತಿತ್ತು. ಅದಕ್ಕೆ ಜನತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀವು ಇವತ್ತು ಏನೇ ಕೇಳಿದ್ರಲ್ಲ, ಅವರೊಂದು ಫಿಕ್ಸ್ ಫ್ರೀ ಮಾಡಿದ್ದಾರೆ. ಆಗ್ನೇಯ ಕಿಚನ್ ಇರಬೇಕು, ಉತ್ತರ ಪೂರ್ವಕ್ಕೆ ಬಾಗಿಲಿರಬೇಕು, ಈಶಾನ್ಯದಲ್ಲಿ ದೇವ್ರ ಕೋಣೆ ಇರಬೇಕು, ಆಮೇಲೆ ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಆಮೇಲೆ ಈಶಾನ್ಯದಲ್ಲೇ ಬೋರ್ ಹೊಡಿಬೇಕು. ಇವೆಲ್ಲ ಬರೋದು ಜನರ ತಲೆ ಕೆಡಿಸಿದ ಒಂದು ಕೆಲಸ ಆಗಿದೆ ಹೊರತು ಮತ್ತು ಬೇರೆ ಏನೂ ಅಲ್ಲ. ಅದನ್ನು ಬರೆದವರು ಸಹಿತ ಇದನ್ನು ವಿಚಾರ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ವಾಸ್ತು ಸರಿ ಇಲ್ಲ ಅಂದ್ರೆ ಸಾವು ನಿಶ್ಚಿತ ಅನ್ನೋಷ್ಟು ಮಟ್ಟಿಗೆ ಹೋದವರಿದ್ದಾರೆ. ಅದಕ್ಕೆ ಆ ವಿಷಯ ಇವತ್ತು ಡಿಸ್ಕಸ್ ಮತ್ತೆ ಇನ್ನೂ ಒಂದು ಕೆಲವೊಂದು ವಿಚಾರಗಳು ಗುರುಜಿ. ಆಗ್ನೇಯ ದಿಕ್ಕಲ್ಲಿ ನಾನು ಹೇಳಿದ್ನಲ್ಲ, ಈ ಬೆಂಕಿ ಉರಿತಾ ಇರಬೇಕು, ಕಿಚನ್ ಇರಬೇಕು. ಇನ್ನು ಕೆಲವರು ಉಲ್ಟಾ ಹೇಳ್ತಾರೆ, ಆಗ್ನೇಯ ದಿಕ್ಕಲ್ಲಿ ಯಾವಾಗಲೂ ಬೆಂಕಿ ಉರಿಬಾರ್ದು, ಮನೇಲಿ ಯಾವಾಗಲೂ ಜಗಳ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಟ್ಯಾಂಕರೋ ಅಥವಾ ನೀರಿನ ಸಂಪು ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ನೋಡ್ರಿ, ಅವು ಯಾವ ಐತಲ್ಲ ಇಂಡಿವಿಜುವಲ್, ಅದು ಒಂದು ಏನು ಫಿಕ್ಸ್ ಫ್ರೇಮ್ ಮಾಡಿದಲ್ಲ ಹಾಗಿಲ್ಲೇ ಇಲ್ಲ. ಇಟ್ಸ್ ಆಲ್ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಕ್ಯಾಲ್ಕುಲೇಟ್ ಆಗುವಂಥದ್ದು, ಇಂಡಿವಿಜುವಲ್ ಆಗಿ ಚೇಂಜಸ್ ಗೊತ್ತಾಗುವಂಥದ್ದು ಏನ್ರಿ. ಅದಕ್ಕೆ
ಇಲ್ಲಿ ಸ್ಪಷ್ಟವಾಗಿ ಏನು ಮಾಡಿದ್ದಾರೆ, ಈಗ ಒಂದು 20-30 ವರ್ಷದಲ್ಲಿ ಈ ವಾಸ್ತು ಅಂದರೆ ಒಡೆದು ಮಾಡಿದರೆ ವಾಸ್ತು, ಅದು ಕಟ್ಟಡ ಒಡೆದ್ರೆ ವಾಸ್ತು, ಇಲ್ಲಂದ್ರೆ ಇಲ್ಲ ಅನ್ನೋದು. ಅದನ್ನೇ ನಾವೊಂದು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಜನರು ಹೌದಪ್ಪ ಅನ್ನೋಷ್ಟು ಮಟ್ಟಿಗೆ ತರಬೇಕಾದ್ರೆ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ. ಈ 16ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ. ಜನತೆಗೆ ಇದು ಗೊತ್ತಾಗ್ತಾ ಇದೆ. ನಿಜವಾಗಿ ನಾನು ಕೆಲವೇ ಮಂತ್ಗಳಲ್ಲಿ ರಿಸಲ್ಟನ್ನು ಪಡಲಿಕ್ಕೆ ಶುರು ಮಾಡಿದೆಪ್ಪ ಅಂತನ್ನುವಂಥದ್ದು ಅಂತರದಿಂದ ಮಾತುಗಳನ್ನ ದಿನನಿತ್ಯ ನೋಡ್ತೀನಿ ನೀವು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳಬೇಕಂದ್ರೆ, ಜನತೆಯ ತಪ್ಪು ತಿಳುವಳಿಕೆಯಿಂದ ಹೊರಗೆ ಬಂದಿದ್ದಾರೆ. ಈಗಾಗಲೇ ಸಾಕಷ್ಟು ನಾವು ಲಕ್ಷಾನುಗಟ್ಟಲೆ ಮನೆಯನ್ನು ಮಾಡಿದ್ದೀವಿ. ಅದಕ್ಕೆ ಆಗ್ನೇಯನ ಕಿಚನ್ ಇರುವಂಥದ್ದು ಅವ್ರೇನು ಬರ್ಕೊಂಡು ಅದು ಏನೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಜನರಿಗೆ ಗೊತ್ತು. ಓಕೆ ಗುರುಜಿ, ಮತ್ತಷ್ಟು ವಾಸ್ತುವಿನ ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇನು ನೀವು ಕೂಡ ಸರಳ ವಾಸ್ತು ಸೇವೆಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ಈ ಫೋನ್ ನಂಬರ್ ಮತ್ತು ವೆಬ್ಸೈಟ್ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಹೀಗಿದೆ: 9448286755, ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ಉಚಿತ ದಿಕ್ಕುಗಳ ಮಾಹಿತಿಗಾಗಿ www.saralavastu.comಗೆ ಲಾಗಿನ್ ಆಗಿ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಯೋಗೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹೇಳ್ರಿ ಯೋಗೇಶ್ ಅವರ. ನಮಸ್ತೆ ಗುರುಜಿ. ನಮಸ್ಕಾರ ರೀ ಗುರುಜಿ. ನಮ್ಮ ಡೇಟ್ ಆಫ್ ಬರ್ತ್ 1974. 1974. ಹ್ಞೂ ರೀ. ಮಂತ್ ಯಾವ್ದೈತ್ರಿ? ಎಷ್ಟು ಹಣ ಬಂದ್ರೆ ಕೈ ನಿಲ್ತಾ ಇಲ್ಲ. ಅಲ್ಲ, ಯಾವ ಮಂತ್ ಇದೆ ರೀ? ಯಾವ ಮಂತ್ ಇದೆ? ಮಂತು ಸರಿಯಾಗಿ ಗೊತ್ತಿಲ್ಲ. ಹಾಂ, ಇಲ್ಲಿ ಏನು ಬರುತ್ತಂದ್ರೆ ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕು ರೀ. ಉತ್ತರ ಅಲ್ಲಿ ಪೂರ್ವ ಅಲ್ಲಿ ಒಳ್ಳೆ ದಿಕ್ಕುಗಳಲ್ಲ. ಹಾಂ. ಏನ್ರಿ? ಹಾಂ ಹಾಂ. ಈಗ ಇದ್ದಂಥ ಮನೆ ಯಾವ ದಿಕ್ಕಿಗೆ ಐತ್ರಿ? ನಮ್ಮದು ಕಟ್ಟಾಗಿ ಲೈನ್ ಕಟ್ಟಾಗಿದೆ ಗುರುಜಿ. ಧನ್ಯವಾದಗಳು ಯೋಗೇಶ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚನ್ನರಾಯಪಟ್ಟಣದಿಂದ ವಾಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ವಾಣಿ ಅವರೇ. ವಾಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ವಾಣಿ ಅಂತ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಗುರುಜಿ. ಹೇಳ್ರಿ. ನಮಸ್ಕಾರ ರೀ. ನಂದು ಡೇಟ್ ಆಫ್ ಬರ್ತ್ 7/4/92. 7/4/92 ರೀ. ಮದ್ವೆ ಆಗಿರೋ ಡೇಟು 23/12/2012. ಹ್ಞೂ ರೀ. ಸಂಸಾರ ಜೀವನದಲ್ಲಿ ತುಂಬಾ ಕಿರಿಕಿರಿ ಇದೆ, ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಹ್ಞೂ ರೀ. ಈಗ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಐತೇನ್ರಿ? ಕರಿತೀವಿ. ಅಲ್ರಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಐತೇನ್ರಿ ಅವ್ರದ್ದು ಮನೆಯವ್ರದ್ದು? ಇದೆ. ಹೇಳ್ರಿ. 6/2. ಹ್ಞೂ ರೀ. 87. 6/2/87. ಹೌದಲ್ರಿ? ಹಾಂ. ಇಲ್ಲಿ ಏನು ಬರ್ತಂದ್ರೆ ಅವ್ರದ್ದು ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ? ಅವ್ರದ್ದು ಅಲ್ಲ, ಈಗ ಇದ್ದಂಥ ನೀವು ಮನೆ ಯಾವ ದಿಕ್ಕಿಗೆ ಐತ್ರಿ? ಅಣ್ಣ ಯಾವ ದಿಕ್ಕು? ಅಲ್ಲ, ಮನೆ ವಾಸ ಮಾಡ್ತಿರಲ್ಲ ಅದು ಯಾವ ದಿಕ್ಕಿಗಿದೆ? ಪಶ್ಚಿಮ ದಿಕ್ಕು. ಹಾಂ, ಪಶ್ಚಿಮ ದಿಕ್ಕು ಅವ್ರ ಪಾಲಿಗೆ ಒಳ್ಳೇದಲ್ರಿ. ಏನ್ರಿ? ಅವ್ರಿಗೆ ಉತ್ತರ ದಿಕ್ಕು ಒಳ್ಳೇದು, ದಕ್ಷಿಣ ದಿಕ್ಕು ಒಳ್ಳೇದು, ಪೂರ್ವ ದಿಕ್ಕು ಒಳ್ಳೇದು. ಸರ್ ಹಂಗಲ್ಲ, ನಾನು ಇಲ್ಲಿ ತವ್ರ ಮನೇಲಿ ಇದ್ದೀನಿ. ತವ್ರ ಮನೇಲಿ ಇದ್ದೀರಿ? ಬಾಣಿತನಂತೆ ಅಂತ ಬಂದು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ. ನಿಮ್ಮ ಫೋನ್ ಮಾಡಿ ಕರ್ಸಿ ಮಾಡಿಸ್ಬೇಕು. ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಮಾಡ್ತಿದ್ದಾರೆ ಈಗ 2 ತಿಂಗಳ ಹಿಂದೆ. ಮತ್ತೆ ಅವ್ರಿಗೆ ಚೇಂಜಸ್ ಕಾಣ್ತಾ ಇದ್ದಾರ್ಬೇಕ್ರಿ. ಅವ್ರು ಕೇಳಿದಾರೆ ಅಂದ್ರೆ ಹೇಳ್ತಾರ. ಚೇಂಜಸ್ ಅದಕ್ಕೆ ನಿಮ್ಮನ್ ಕರ್ಕೊಂಡ್ ಮಾಡಿಸ್ಬೇಕು ಅಂತ ಇದ್ದೀವಿ. ಹೌನ್ರಿ. ಆದ್ರೆ ನಾವು ಅಲ್ಲಿ ನಮ್ ಮಾತೇನು ಕೇಳಲ್ಲ. ನನ್ನ ಅಪ್ಪನ ಮನೆಯಲ್ಲಿ ಇಟ್ಕೊಂಡು ಅದು ಹೆಂಗೆ ಅಲ್ಲಿ ಪರಿಹಾರ ಆಗುತ್ತೆ ಅಂತ. ಇಲ್ರಿ, ಇಲ್ಲಿ ಒಂದು ಮನಿದಿದೆಲ್ಲ, ಇಲ್ಲಿದ್ ರಿಸಲ್ಟ್ ನೀವು ಎಲ್ಲಿರ್ತೀರಂತಂದ್ರೆ ಇಲ್ಲಿ ಒಂದು ಡೆವಲಪ್ಮೆಂಟ್ ನಿಮಗೂ ಕಾಣ್ತೀರಿ, ನಿಮ್ಮ ಮನೆಯನ್ನ ತಂದೆ ತಾಯಿಗೂ ಗೊತ್ತಾಗತ್ತೆ. ಏನ್ರಿ? ಇನ್ನು ಆ ಮನೆಗೆ ಯಾರ ಅಂದ್ರೆ ಅವರು ನಿಮ್ಮ ಮನೆಯವ್ರು ಅದನ್ನ ಇಂಥದ್ದು ವಾಸ್ತುದದ್ದು ಅವರು ಇದನ್ನ ಮಾಡ್ತಾರೋ ಅದು ಬಾಡಿಗೆ ಮನೆ, ಸ್ವಂತ ಮನೆ ರೀ? ನೀವು ಅಲ್ಲಿ ಇರೋದು, ನಿಮ್ಮ ಮನೆಯವ್ರು ಇರೋದು ಸ್ವಂತ ಮನೆ. ಆದ್ರೆ ನಾನು ಇಲ್ಲಿ ನೀವು ಕೊಟ್ಟಿರೋದು ಏನು ಅಳವಡಿಸಕ್ಕೆ ಅವರು ಅವಕಾಶ ಕೊಡಲ್ವಲ್ಲ, ಅದಕ್ಕೆ. ಹೌದಲ್ರಿ? ಇಲ್ಲಿ ಏನಿಲ್ಲ, ಸ್ವಲ್ಪ ಅವ್ರು ಯಾರ ಹೇಳೋದಿತ್ತ ಅದು ಆತಂತ ತಿಳ್ಕೊಳ್ರಿ. ಆ ಮನೇನು ಸ್ವಂತ ಮನೆ ಅಂತೀರಿ, ಉತ್ತರ ದಿಕ್ಕಿಗೆ ಐತೆ ಅಂತ ಹೇಳ್ತೀವಿ, ಇದು ಪಶ್ಚಿಮ ದಿಕ್ಕಿಗೆ ಐತೆ ಅಂತೀರಿ. ಅದು ಏನಾಗುತ್ತೆ, ನಿಮ್ಮ ಸುಮ್ಮನೆ ನಿಮ್ಮ ಮೇಲೆ ಅವರು ಇದಿರೋದಿಲ್ಲ, ಅವ್ರದ್ದು ಮೇಲೆ ನಿಮ್ದು ಇರೋದಿಲ್ಲ. ಆ ಮನೆ ಆ ರೀತಿ ಕ್ರಿಯೇಟ್ ಮಾಡ್ಕೊತ ಹೋಗುತ್ತೆ. ಅದು ಮನೆ ಆದ್ರೂ ಆತಂತ ತಿಳ್ಕೊಳ್ರಿ, ನಿಮ್ಮ ಒಳ್ಳೆಯ ಸಂಸಾರಕ್ಕೆ ಅದು ಭಾರಿ ಹೆಲ್ಪ್ ಆಗಿಬಿಡುತ್ತೆ. ಈಗಿದ್ದಂಥ ಮನೆ ನಿಮ್ಮ ತಂದೆಯವ್ರಿಗೆ ಹೆಲ್ಪ್ ಆಗುತ್ತೆ, ನಿಮಗೂ ಒಂದು ಸರ್ಟನ್ ಲೆವೆಲಿಗೆ ಐತಲ್ಲ, ಅವರಾಗಲೇ ಬರುವಂಥದ್ದು ಅಥವಾ ಅವ್ರು ಕರೆಯುವಂಥದ್ದು ಚಾನ್ಸ್ ಬರುತ್ತೆ. ಆಮೇಲೆ ಅದ್ರ ಜೊತೆ ನೀವೇನು ಈ ಮಲ್ಕೊಳ್ಳುವಂಥ ಏನು ದಿಕ್ಕಿದೆಯಲ್ಲ, ನೀವು ಪಶ್ಚಿಮ ದಿಕ್ಕಿಗೆ ನೀವು ತಲೆ ಮಾಡಿ ಮಲ್ಕೋಬೇಕ್ರಿ. ಯಾವಾಗಲೂ ದಕ್ಷಿಣ ಆಗಲಿ ಪೂರ್ವ ಆಗಲಿ ಅದು ಬೇಡ. ಮತ್ತು ಈಗೇನು ಅಳವಡಿಸ್ಕೋಬೇಕಂತೆಲ್ಲ ಒಂದು ಸಲ ಇಲ್ಲಿದ್ದು ನೀವು ಅಳವಡಿಸ್ಕೊಂಡು ನೋಡಿರಿ ನಿಮ್ಮ ತಂದೆ ಮನೆಯಲ್ಲಿ. ನಿಮ್ಮಲ್ಲಿ ಸಹಿತ ಅವರು ಕರೆಯುವಂಥದ್ದು ಮತ್ತು ಇವರೊಂದು ಟಿಪ್ಸ್ ಹೇಳ್ತಾರೆ ನಮ್ಮವರು. ಇದು ಏನಪ್ಪ ಒಂದು ಏನು ಬಿರುಕು ಉಂಟಾಗೈತೆ ಅವರಾಗಲೇ ಕರೆಯೋಂಗೆ ಮಾಡುವಂಥದ್ದನ್ನು ಅದ್ರ ಪ್ರಕಾರ ಮಾಡಿದ್ದಾತಂದ್ರೆ ಅದು ಮುಂದಿನ ಒಂದು ಒಳ್ಳೆಯ ಒಂದು ಸುಸಂಧಿ ನಿಮಗೆ ಬರ್ಬೋದು ಅಂತ ತಿಳ್ಕೊಂಡೆ. ಧನ್ಯವಾದಗಳು ವಾಣಿಯವರೇ. ಗುರುಜಿ, ಇನ್ನು ಕೆಲವೊಂದು ಹೋಟೆಲ್ಗಳಲ್ಲಿ ಈಗಾಗಲೇ ನಷ್ಟನ ಅನುಭವಿಸ್ತಾ ಇರ್ತಾರೆ, ವಾಸ್ತು ಸರಿ ಇರೋದಿಲ್ಲ ಅಂತ ಹೋಟೆಲ್ ಮಾಲೀಕರಿಗೆ ನೀವೇನು ಸಲಹೆ ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ರಿ, ಇವತ್ತು ಒಂದು ವಾಸ್ತು ಅಂದರೆ ಹೋಟೆಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ.
ಇವತ್ತು ಹೋಟೆಲ್ ಇಂಡಸ್ಟ್ರೀಸ್ ಮಾಡಬೇಕಾದ್ರೆ ಬಹಳ ಖರ್ಚು ಮಾಡಿ ಮಾಡುವಂಥದ್ದು, ಅದು ಸಣ್ಣದಲ್ಲ. ಯಾಕಂದರೆ ಅಷ್ಟೊಂದು ಇಂಟೀರಿಯರು ಅಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಜನ ಅವ್ರಿಗೆ ಬರ್ತಾರೆ. ಯಾವಾಗ ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ನಾವು ಕೈ ಹಾಕುವ ಹೊತ್ನ್ಯಾಗ ಅದು ನನಗೆ ಮುಂದೆ ಲಾಭವನ್ನು ಕೊಡುತ್ತೋ ಇಲ್ಲ ಅಂತ ಅನ್ನುವಂಥದ್ದು ಅವ್ರ ಮೊದಲ ವಿಚಾರ ಪ್ರತಿಯೊಬ್ಬರದ್ದು ಬೇಕು. ಇಲ್ಲಪ್ಪ ಅಂದ್ರೆ ನಾನು ಲಕ್ಷಗಟ್ಟಲೆ ಖರ್ಚು ಮಾಡಿದೆ, ಇವನ್ ಮೊದಲಿನ ದಿಕ್ಕನ್ನು ಸರಿ ಇರಲಿಲ್ಲ ಅಂತ ತಿಳ್ಕೊಡ್ರಿ. ಉತ್ತರ ದಿಕ್ಕಿಗೆ ನಾನು ಹೋಟೆಲ್ ಮಾಡ್ತಾಯಿದ್ದೀನಿ ಅಂದರೆ ಉತ್ತರ ದಿಕ್ಕು ಅವ್ರು ಒಳ್ಳೆ ದಿಕ್ಕಿರಲಿಲ್ಲ ಅಂದರೆ ಅವ್ರದ್ದು ಡೇ ಒನ್ಲಿದ್ದನ್ನು ಅಂಥ ಒಂದು ಲಾಭವನ್ನು ಕಾಣೋದಿಲ್ಲ. ಖರ್ಚು ಮಾಡಿದ್ದು ಅಥವಾ ಸಾಲ ಮಾಡಿ ತಂದಂಥ ಹಣ ಸಹಿತ ಅದರಿಂದ ಅವ್ರು ಹೊರಬರುವಂಥದ್ದು ಅಷ್ಟು ಸರಳ ಇರೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಒಂದೇ ಹೇಳೋದು, ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉದ್ಭವ ಆಗ್ಬೇಕಾದ್ರೆ ಮನೆಯಿಂದನೂ ಉದ್ಭವ ಆಗುತ್ತೆ, ಅಂದ್ರೆ ಇಂಡಸ್ಟ್ರಿಲಿಂದನೂ ಉಪಯೋಗ ಆಗುತ್ತೆ, ಅಂದ್ರೆ ಆಫೀಸ್ನಿಂದನೇ. ಅದಕ್ಕೆ ಪ್ರತಿಯೊಂದು ಪರಿಹಾರ ಆ ಮನೆಯಲ್ಲಿದೆ, ಆ ಉದ್ಯೋಗ ಸ್ಥಳದಲ್ಲಿದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಾದರೆ ಅದಕ್ಕೆ ಮಾರ್ಗವನ್ನು ನಾವು ತೋರಿಸ್ತಾ ಇದ್ದೇವೆ. ಅದನ್ನು ಇಟ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಅಗಾಧ ಬದಲಾವಣೆ ಎಲ್ಲರೂ ಕಾಣ್ತಾರೆ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಹೋಟೆಲ್ ಉದ್ಯಮದಲ್ಲಿ ವಾಸ್ತುವನ್ನು ಅಳವಡಿಸ್ಕೊಂಡ್ರೆ ಹೇಗೆಲ್ಲ ಲಾಭವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಸರಳ ವಾಸ್ತು ಸೇವೆಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ಈ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9448286755 ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ಉಚಿತ ದಿಕ್ಕುಗಳ ಮಾಹಿತಿಗಾಗಿ www.saralavastu.com ಲಾಗಿನ್ ಆಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.